ಬೆಂಗಳೂರು ಆಕಾಶವಾಣಿ ಕೇಂದ್ರದ FM ರೈನ್ಬೋ 101.3 ಮೆಗಾಹರ್ಟ್ಜ್. ಸಮಯ ಸರಿಯಾಗಿ 9 ಗಂಟೆ 8 ನಿಮಿಷ ಆಗಿದೆ. ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಸಂಡೇ ಫಂಡೇ ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ ನಮ್ಮ ಜೊತೆಯಲ್ಲಿ ಒಬ್ರು ಅತಿಥಿ ಇರ್ತಾರೆ. ಇವತ್ತು ನಮ್ಮ ಜೊತೆಯಲ್ಲಿ ಮೇಘನಾ ಗಾಂವ್ಕರ್ ಅವರಿದ್ದಾರೆ. ಇವರು ವಿನಾಯಕ ಗೆಳೆಯರ ಬಳಗ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ರು. ಹಾಗೆ ಈ ಹಿಂದೆ ನಮ್ಮ ಏರಿಯಾದಲ್ಲಿ ಒಂದು ದಿನ ಚಿತ್ರದಲ್ಲಿ ಕೂಡ ನಾಯಕಿಯಾಗಿ ಅಭಿನಯಿಸಿದ್ರು. ಅವ್ರ ಜೊತೆ ನಾನು ಮಾತಾಡ್ತಾ ಹೋಗ್ತೀನಿ ಮುಂದಿನ 1 ಗಂಟೆ ಕಾಲ. ಸಾಕಷ್ಟು ವಿಚಾರಗಳಿದೆ ಅವ್ರ ಜೊತೆ ಮಾತಾಡೋಕೆ. ಹಾಗೆ ನೀವು ಮಾತಾಡಬಹುದು. ಮೆಸೇಜ್ ಮುಖಾಂತರ ಪ್ರಶ್ನೆಗಳನ್ನ ಕೇಳಿ BGRB ಅಂತ ಟೈಪ್ ಮಾಡಿ, ಒಂದು ಸ್ಪೇಸ್ ಕೊಡಿ, ನಿಮ್ಮ ಪ್ರಶ್ನೆ ನಿಮ್ಮ ಹೆಸರನ್ನ ಟೈಪ್ ಮಾಡಿ ನಮಗೆ ಕಳಿಸಿ. 56767444 ಇದು ನಮ್ಮ ಮೊಬೈಲ್ ಸಂಖ್ಯೆ. ಬನ್ನಿ ಮೇಘನಾ ಗಾಂವ್ಕರ್ ಅವರ ಜೊತೆ ಮಾತಾಡೋಣ. ನಮಸ್ಕಾರ ಮೇಘನಾ. ನಮಸ್ಕಾರ ಸುಧೀಂದ್ರ ಅವರೇ. ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಹಾರ್ಟಿ ವೆಲ್ಕಮ್ FM ರೈನ್ಬೋ ಸ್ಟುಡಿಯೋಗೆ. ಥ್ಯಾಂಕ್ ಯು. ಇಷ್ಟು ಬೇಗ ಕರೆದ್ಬಿಟ್ಟಿದ್ರಾ? ಐ ಆಮ್ ಸ್ಟಿಲ್ ಸ್ಲೀಪಿ. ಅಲ್ಲ, ಅದು ನಾನು ಮಾತಾಡ್ತಾ ನಮ್ಮ ಸ್ನೇಹಿತರು ಕೂಡ ಹೇಳಿದ್ರು, ಆಕ್ಚುಲಿ ಏನ್ ಗೊತ್ತಾ, ಸಿನಿಮಾದವರೆಲ್ಲ ಬೇಗ ಹೇಳ್ತಾರೆ, ಬೇಗ ಹೇಳ್ಬೇಕು, ವಿಶೇಷವಾಗಿ ಮೇಘನಾ ಅವ್ರು ಬೇಗ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಹೌ ಕಮ್? ಇಲ್ಲ, ಏನು ಅಂದ್ರೆ ಸ್ಯಾಟರ್ಡೆ ನೈಟ್ ಬಂದ್ರೆ ತುಂಬಾ ಪಾರ್ಟಿ ಮಾಡ್ತೀವಿ, ಸಂಡೇ ಮಾರ್ನಿಂಗ್ ಹೇಳೋ ತುಂಬಾ ಲೇಟು. ಸೊ ಯು ನೋ ಇಟ್. ಐ ವಾಂಟ್ ಅಗ್ರಿ ವಿತ್ ದಿಸ್. ಯಾಕಂದ್ರೆ ನಾನು ನಿನ್ನೆ ಫೋನ್ ಮಾಡೋದು ಕೂಡ ಇದನ್ನ ಹೇಳಿದ್ವಿ. ಸಾಟರ್ಡೆ ಹೋಗಿ ಎಕ್ಸಂಪ್ಷನ್, ಸಂಡೇ ಎಕ್ಸಂಪ್ಷನ್, ಬಟ್ ಸಾಟರ್ಡೆ ಹೌ ಕಮ್? ನಮ್ಮ ಆಕ್ಟರ್ಸ್ ಏನು ಅಂದ್ರೆ ಕೆಲಸ ಮಾಡ್ಬೇಕು, ಮಾಡ್ತಾ ಇರುವಾಗ ಕಂಟಿನ್ಯೂಸ್ಲಿ ವಿ ಕೀಪ್ ವರ್ಕಿಂಗ್, ವಿ ಡೋಂಟ್ ಹ್ಯಾವ್ ಎನಿ ಬ್ರೇಕ್, ವಿ ಹ್ಯಾವ್ ಟು ಸ್ಲೀಪ್ ಅರ್ಲಿ ಅಂಡ್ ವೇಕ್ ಅಪ್ ಅರ್ಲಿ. ಕೆಲಸ ಇಲ್ಲ ಅಂದ್ಮೇಲೆ ಎವ್ರಿ ಡೇ ಸಂಡೇ ಫಾರ್ ಅಸ್. ದಿನಾ ಸಂಡೇ ನಮ್ಗೆ. ದಟ್ಸ್ ಗುಡ್. ಅದ್ ನನಗೆ ಗೊತ್ತು. ಬಟ್ ವಿಶೇಷ ಏನಂಗುತ್ತೆ, ವಿಶೇಷ ಏನಂದ್ರೆ ನೀವು ಬರೀ ನಾಯಕಿ ಮಾತ್ರ ಅಲ್ಲ, ನಿರೂಪಕಿ ಅಂಡ್ ನಾಯಕಿ. ಸೊ ನಿರೂಪಕಿಯರಿಗೆ ಬೇಗ ಬಂದ ಅಭ್ಯಾಸ ಇರುತ್ತೆ ಸ್ಟುಡಿಯೋಗೆ ಅಲ್ವಾ, ಎಲ್ಲನಾಗಲಿ ರೆಕಾರ್ಡಿಂಗ್ ಆಗಿರ್ಬೋದು, ವಾಟ್ ಇಟ್ ಮೇ ಬಿ. ಸೊ ಹಾಗಾಗಿ ನಾನು ಬೇಗ ಮೇಘನಾ ಅವರು ಬೇಗ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಇವತ್ತು ಸುಳ್ಳಾಗಿದೆ, ಬ್ರೇಕಿಂಗ್ ನ್ಯೂಸ್. ಇಲ್ಲಪ್ಪ, ಕೆಲಸ ಇದ್ರೆ ಬೇಗ, ವಾಟ್ ಎವರ್ ಟೈಮ್ ಐ ಸ್ಲೀಪ್ ಐ ವೇಕ್ ಅಪ್ ದ ರೈಟ್ ಟೈಮ್. ಹಾಗೆ ರೈಟ್. ನೀವು ನನ್ನ ಮಾತು ಒಪ್ಪಲ್ಲ ಅಂತ ಕಾಣುತ್ತೆ, ಇನ್ನೇನ್ ಮಾಡಕ್ಕಾಗಲ್ಲ. ಗವಾಸ್ಕರ್, ತೆಂಡೂಲ್ಕರ್, ಮಂಜ್ರೇಕರ್, ರಮಾಕಾಂತ್ ಅಚೇಕರ್ ಎಲ್ಲರೂ ಗೊತ್ತು ನಮಗೆ. ಯಾರಿವರು ಗಾಂವ್ಕರ್ ಅಂತ? ನೋಡಿ, ನಾನೇ. ವೆರಿ ಯುವರ್ ಫ್ರಮ್ ಗಾಂವ್ಕರ್ ಅಂತ ತಕ್ಷಣ? ನಮ್ ತಾಯಿ ಬಂದು ಗುಲ್ಬರ್ಗಾ ಕಡೆಯಿಂದ. ಮೈ ಡ್ಯಾಡ್ ಇಸ್ ಫ್ರಮ್ ಬೀದರ್, ದ ಬಾರ್ಡರ್ ಆಫ್ ಕರ್ನಾಟಕ ಅಂಡ್ ಮಹಾರಾಷ್ಟ್ರ. ಸೊ ಅವ್ರು ಮಹಾರಾಷ್ಟ್ರೇನು, ಮತ್ತೆ ನಮ್ಮ ತಾಯಿ ಶೀಸ್ ಕನ್ನಡಿಗ. ಕರ್ನಾಟಕದ ಮೇಲಿಂದ ಬಂದವರು ನೀವು ಅಲ್ವಾ? ಹೌದೌದು. ಓದಿದ್ದೆಲ್ಲ ಅಲ್ಲೇ? ಹೌದು, ಸ್ಕೂಲ್ ಎಲ್ಲ ಮಾಡಿದ್ದು ಇನ್ ಗುಲ್ಬರ್ಗಾ ಅಂಡ್ ಕಾಲೇಜ್ ಅಂಡ್ ದ ರೆಸ್ಟ್ ಆಫ್ ಮೈ ಸ್ಟಡೀಸ್ ವಾಸ್ ಇನ್ ಬ್ಯಾಂಗ್ಳೂರ್. ರೆಸ್ಟ್ ಆಫ್ ದಿ ಸ್ಟಡೀಸ್ ಅಂದ್ರೆ PU, ಆಮೇಲೆ ಯಾವ ಕಾಲೇಜ್? ಜೈನ್ ಕಾಲೇಜ್. ಓಕೆ, ಮಹಾವೀರ್ ಜೈನ್ ಕಾಲೇಜ್. ಅದಾದ್ಮೇಲೆ ಐ ಸ್ಟಡಿಡ್ ಇನ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ನನ್ನ ಮಾಸ್ಟರ್ಸ್ ಡಿಗ್ರಿ ಇಂಗ್ಲಿಷ್ ಲಿಟರೇಚರ್ ಅಲ್ಲಿ ನಾನು ಐ ಪಾಸ್ಡ್ ಔಟ್ 3 years back. Yes, of course. Okay. Distinction. Okay. Table ಕುಟ್ಟೆಲ್ಲ ಹೇಳ್ಬೇಡಿ. Okay. Yeah. So a lot of other studies like film making, film acting, theater, dancing, all of that. Good thing. ಕಾಲೇಜ್ ಡೇಸ್ ಇಂದ ಈ ಡಾನ್ಸ್ ಅಥವಾ ಸಿನಿಮಾ ಮೇಲೆ ಆಸಕ್ತಿ, ಅಥವಾ ಅಪ್ಪ ಅಮ್ಮ ನಿಮಗೆ ಡಾನ್ಸ್ ಕಲಿಯೋಕೆ ಸ್ಫೂರ್ತಿ? ಇಲ್ಲ, ನಾನು ಹುಟ್ಟಿದಾಗೇನೆ ನನ್ಗೆ ಮ್ಯೂಸಿಕ್ ಕೇಳಿದ್ರೆ ಡಾನ್ಸ್ ಮಾಡೋ ಅಭ್ಯಾಸ ಇತ್ತು. ಸೊ ಐ ನ್ಯೂ ದಟ್ ನನ್ಗೇನ್ ಇಷ್ಟ ನಾನು ಯಾವಾಗ್ಲೂ ಅದೇ ಮಾಡ್ಬೇಕು ಅಂತ. ಸೊ ಐ ಸ್ಟಾರ್ಟೆಡ್ ಗೋಯಿಂಗ್ ಟುವರ್ಡ್ಸ್ ದ ಥಿಂಗ್ಸ್ ದಟ್ ಐ ಲೈಕ್. ಸಮ್ಟೈಮ್ಸ್ ಕೆಲವೊಂದು ಸಂದರ್ಭದಲ್ಲಿ ನನಗೆ ಅನ್ಸಿದ ಮಟ್ಟಿಗೆ SSLC ವರೆಗೂ ಇಟ್ಸ್ ಓಕೆ, ನಿಮ್ಗೆ ಏನ್ ಇಷ್ಟೋ ಅದು ಮಾಡಿದ್ರೆ ಓಕೆ. ಬಟ್ ಆಫ್ಟರ್ SSLC ಇದೆ ಅಲ್ವಾ, SSLC ಆದ್ಮೇಲೆ ಇದ್ಯಾಕ್ ಮಾಡ್ತೀಯಾ ಅಂತ ಕೇಳೋರು ಜಾಸ್ತಿ. ನನಗೆ ಕೇಳಿದಾರೆ ಹುಡುಗ ಆಗಿ, ನಿಮಗೆ ಕೇಳದೆ ಇರ್ತಾರ ಮನೇಲಿ? ಇಲ್ಲ, ಮೈ ಫಾದರ್, ನಮ್ ತಂದೆ ತುಂಬಾ ಸಪೋರ್ಟಿವ್ ಆಕ್ಚುಲಿ. ನಾನು ಏನ್ ಮಾಡ್ತೀನಿ ಅಂತ ಸ್ಕೂಲ್ ಡೇಸ್ ಇಂದ ಇಲ್ಲಿವರೆಗೂ, ಡ್ಯಾಡಿ ನಾನು ಇದು ಮಾಡ್ಬೇಕು ಅಂದ್ರೆ ಮಾಡು, ಅದು ಮಾಡ್ಬೇಕು ಅಂದ್ರೆ ಓಕೆ. ನಾನು ಔಟ್ ಆಫ್ ಕಂಟ್ರಿ ಹೋಗ್ಬೇಕು ಸ್ಕೂಲ್ ಅಲ್ಲಿ, when I was in 5th standard, ನಾನು ಯುರೋಪ್ಗೆ ಒಂದು ಟೂರ್ ಹೋಗ್ಬೇಕು ಸ್ಕೂಲ್ ಕಡೆಯಿಂದ ಅಂದ್ರೆ ಹೋಗು ಅಂತ. ಸೊ ಹಿ ವಾಸ್ ಆಲ್ವೇಸ್ ವೆರಿ ಸಪೋರ್ಟಿವ್. ಸಿನಿಮಾ ಅಂದ್ಮೇಲೆ ಎವ್ರಿ ಪೇರೆಂಟ್ ಇಸ್ ಅ ಲಿಟಲ್ ಸ್ಕೇರ್ಡ್, ಇಲ್ಲ ಸ್ವಲ್ಪ ಮುಜುಗರ ಇರುತ್ತೆ. ಬಟ್ ನನ್ ಕಡೆಯಿಂದ ನಾನು ಅವ್ರಿಗೆ ಕಾನ್ಫಿಡೆಂಟ್ ಆಗಿ ಹೇಳಿದೆ, ಇದು ನನ್ಗೆ ಮಾಡಕ್ ತುಂಬಾ ಇಷ್ಟ, ಐ ರಿಯಲಿ ಲೈಕ್ ಆಕ್ಟಿಂಗ್, ನನ್ಗೆ ಖುಷಿ ಕೊಡುತ್ತೆ ಆಕ್ಟಿಂಗ್ ಮಾಡೋದು, ಕ್ಯಾಮ್ರಾ ಮುಂದೆ ಇರೋದು, ಡಾನ್ಸ್ ಮಾಡೋದು. ಸೊ ಹಿ ಸೆಡ್ ಓಕೆ. ಗುಡ್ ಥಿಂಗ್. ನೀವು ಮಾತಾಡ್ತಾ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಈ ಅದು ಇದು ಟೋಟಲಿ ಆಬ್ಸ್ಟ್ರಾಕ್ಟ್ ಆಗಿತ್ತು, ನನಗೆ ಏನು ಕಾಣಿಸ್ಲಿಲ್ಲ. ಇದು ಅದು ಅಂದ್ರೆ ಓಕೆ, ಅದು ಏನು ಅಂತ ಅದು ನನಗೆ ಗೊತ್ತಾಯ್ತು. ಅಲ್ಲ, ನಾನು ಇದು ಮಾಡ್ತೀನಿ ಅಂದ್ರೆ ಓಕೆ ಮಾಡು, ನಾನು ಅದು ಮಾಡ್ತೀನಿ ಅಂದ್ರೆ ಓಕೆ ಮಾಡು. ಗುಡ್ ಥಿಂಗ್. ನಿಮ್ ಜೊತೆ ಇನ್ನು ಸಾಕಷ್ಟು ಮಾತಾಡ್ತಾ ಹೋಗ್ತೀನಿ. ಬಿಫೋರ್ ದಟ್ ನಿಮ್ಮ ಮೆಚ್ಚಿನ ಒಂದು ಹಾಡನ್ನ ಕೇಳೋಣ, ಸಂಜು ಎಟ್ಸ್ಕಿತ ಸಿನಿಮಾದ ಹಾಡು. ಸ್ನೇಹಿತರೆ, ನಮ್ಮ ಜೊತೆಯಲ್ಲಿ ಮೇಘನಾ ಗಾಂವ್ಕರ್ ಇದ್ದಾರೆ. ಇಷ್ಟ ಸಾಕಲ್ವಾ ನಿಮಗೆ ಇಂಟ್ರೊಡಕ್ಷನ್?
ರೈಟ್, ಇನ್ನು ಪ್ರಶ್ನೆಗಳನ್ನ ಕೇಳಿ. ಅವ್ರಿಗೇನಾದ್ರೂ ಪ್ರಶ್ನೆಗಳು ಕೇಳಬೇಕು ಅಂದ್ರೆ BGRB ಅಂತ ಟೈಪ್ ಮಾಡಿ, ಒಂದು ಸ್ಪೇಸ್ ಕೊಡಿ. ನಿಮ್ಮ ಪ್ರಶ್ನೆ, ನಿಮ್ಮ ಹೆಸರು 56769444 ಇದು ನಮ್ಮ ಮೊಬೈಲ್ ಸಂಖ್ಯೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದ FM ರೈನ್ಬೋ 101.4 ಹೈಟ್ಸ್. 9 ಗಂಟೆ 17 ನಿಮಿಷ ಆಗಿದೆ. ಸಂಡೇ ಫಂಡೆ ಕಾರ್ಯಕ್ರಮ. ಸುಧೀಂದ್ರ ನಿಮ್ಮ ಜೊತೆಯಲ್ಲಿ, ಮೇಘನಾ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರ ಜೊತೆ ಮಾತನ್ನ ಮುಂದುವರಿಸ್ತಾ ಹೋಗೋಣ. ಸೊ ಮಾಸ್ಟರ್ಸ್ ಆಯ್ತು, ಅದಕ್ಕಿಂತ ಮುಂಚೆನೆ ಭರತನಾಟ್ಯ ಕಲ್ತಿದ್ದೆ. ಇಲ್ಲಿ ಯಾರಿಂದ ಕಲ್ತ್ರಿ? ಜ್ಯೋತಿ ಅವರು ಅಂತ ಜಯನಗರಲ್ಲಿ ಒಬ್ರು ಭರತನಾಟ್ಯಂ ಟೀಚರ್. ಬೆಂಗಳೂರು ಬಂದೇ ಕಲ್ತ್ಕೊಂಡಿದ್ದು? ಹೌದು. ಓಕೆ, ಬೆಂಗಳೂರು ಬಂದಿದ್ದು ಯಾವಾಗ, ಯಾವ ಇಸ್ವಿ? ಐ ಥಿಂಕ್ 1999. ಶೂರ್? Sure, are you sure? I think confident. Then it's okay. Yeah. Yes. ಕಲ್ತ ಮೇಲೆ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಕಲ್ತಿದ್ದೆ, ಸುಮ್ಮನೆ ಇಲ್ಲ ಕಲ್ತ್ರೆ ಚಂದ? ಇಲ್ಲ, ನನಗೆ ಕಲಿಬೇಕು ಅಂತ ಇಷ್ಟ ಆಯ್ತು, ಅದಕ್ಕೆ ಕಲ್ತೆ. ಪರ್ಫಾರ್ಮೆನ್ಸ್ ಅಂತ ಆತರ ಏನು ಯೋಚನೆ ಮಾಡಿರ್ಲಿಲ್ಲ. ಅದಕ್ಕೆ ನಿಮ್ಮ ಪೇರೆಂಟ್ಸ್ ಸ್ಫೂರ್ತಿ ಇತ್ತು? ಹೌದು. ಎಷ್ಟರ ಮಟ್ಟಿಗೆ ಸ್ಫೂರ್ತಿ ಇತ್ತು? ತುಂಬಾನೇ ಇತ್ತು. ಯಾಕೆಂದ್ರೆ ಒಂದೊಂದ್ಸಲ ನಾನೇ ಕ್ಲಾಸ್ ಮಿಸ್ ಮಾಡ್ತೀನಿ ಅಂದ್ರೆ ನಮ್ಮ ಫಾದರ್ ಅವರು, ಇಲ್ಲ ಡಾನ್ಸ್ ಕ್ಲಾಸು, ವೀಣೆ ಕ್ಲಾಸು ಇದೆಲ್ಲ ಮಿಸ್ ಮಾಡಬಾರ್ದು, ಯು ಶುಡ್ ಬಿ ಇನ್ ಟಚ್ ವಿತ್ ಆಲ್ ದಿಸ್ ಅಂತ ಅವರೇ ಹೇಳೋರು. ಗುಡ್ ಥಿಂಗ್ ಯಾರ್. ವೀಣೆ ಕೂಡ ನುಡಿಸ್ತೀರಾ? ಹೌದು, ವೀಣೆ ನುಡಿಸ್ತಿದ್ದೆ. ಹೌದು. ಎಷ್ಟುವರೆಗೆ ಕಲ್ತ್ರಿ? 2 ವರ್ಷ ಕಂಟಿನ್ಯೂಸ್ ಆಗಿ ಹೋದೆ. ಆಮೇಲೆ ಐ ಜಸ್ಟ್ ಗಾಟ್ ಡಿಸ್ಟ್ರಾಕ್ಟೆಡ್. ವೈ? ನಂಗೆ ವೈಲಿನ್ ಕಲಿಬೇಕು ಅಂತ ಅನ್ಸ್ತು, ಆಮೇಲೆ ಪಿಯಾನೋ ಕಲಿಬೇಕು ಅಂತ ಅನ್ಸ್ತು. ಸೊ ಎಲ್ಲ ಕಲಿಬೇಕು ಅನ್ಸ್ತಾ ಲೆಫ್ಟ್ ಔಟ್. ಈಗ ಏನ್ ಕಲಿಬೇಕು ಅಂತ ಅನಿಸ್ತಾ ಇಲ್ಲ, ಏನ್ ಕಲಿಬೇಕು ಅಂತ ಅನಿಸ್ತಾ ಇದೆ? ಕಲಿಬೇಕಂತ ಅನ್ಸುತ್ತೆ. ಏನೇನ್ ಕಲ್ತಿದ್ರಿ? ವೈಲಿನ್ ಓಕೆ, ವೀಣೆ ಓಕೆ, ವಾಟ್ ಅಬೌಟ್ ಸರೋದ್, ಸಿತಾರ್? ನೋ. ಬಟ್ ಇವಾಗ ಐ ಆಮ್ ಲರ್ನಿಂಗ್ ಪಿಯಾನೋ ರೆಗ್ಯುಲರ್ಲಿ. ತುಂಬಾ ರೆಗ್ಯುಲರ್ ಆಗಿ ಹೋಗ್ತಾ ಇದೀನಿ. ವೆಸ್ಟರ್ನ್ ಆರ್ ಇಂಡಿಯನ್ ಸ್ಟೈಲ್? ನೋ, ವೆಸ್ಟರ್ನ್ ಕ್ಲಾಸಿಕಲ್. ಕಾರ್ಡ್ಸ್ ಎಲ್ಲ ಪ್ಲೇ ಮಾಡ್ತಾ ಇದ್ರಿ? ಹೌದು. ಗುಡ್ ಥಿಂಗ್, ವೆರಿ ಗುಡ್. ಅಂದ್ರೆ ಪ್ರಾಸ್ಪೆಕ್ಟಿವ್ ಕಾರ್ಡ್ಸ್. Tell me what that? No, the piano buttons, there are no chords. ಅಲ್ಲಿ ನೆಕ್ಸ್ಟ್ ಕಾರ್ಡ್ಸ್ ಬರುತ್ತೆ. ಮುಂದೆ ಬಂದಾಗ ನನ್ನ ಜ್ಞಾಪಿಸ್ಕೊಳ್ಳಿ. ಓಕೆ, ಇನ್ನು ನೀವು ಸಾರಿಗಮ ಪದನಿಸ ಕಲಿತಾ ಇರಬೇಕು ಮೋಸ್ಟ್ಲಿ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಸ್ಟೈಲ್ ಕೇಳಿದ್ರೆ ನೀವು ಯಾವ ಸ್ಟೈಲ್ ಕಲಿತಾ ಇದ್ರಿ ಅಂತ. Like do re pa ma and all that. Yeah. ಅದನ್ನೇ ಸಾರಿಗಮ ಪದನಿಸ ಅಂತ ಹೇಳಿದೆ. ಗುಡ್ ಥಿಂಗ್. ಭರತನಾಟ್ಯ ಅದೆಲ್ಲ ಆದ್ಮೇಲೆ ನಾನು ನಿರೂಪಕಿ ಆಗ್ಬೇಕು ಅಂತ ಅಂದ್ಕೊಂಡ್ರಿ, ಸ್ಕ್ರೀನ್ ಮೇಲೆ ಬರಬೇಕು ಅಂತ. ನಿರೂಪಕಿ ಆಗಿದ್ದು ಹೇಗೆ? ಇಲ್ಲ, ನಾನು ಆಕ್ಚುಲಿ ಕಾಲೇಜ್ ಮಾಡ್ತಾ ಐ ವಾಸ್ ಡೂಯಿಂಗ್ ದಿಸ್ ಕೋರ್ಸ್ ಇನ್ ಫಿಲ್ಮ್ ಆಕ್ಟಿಂಗ್ ಅಂಡ್ ಫಿಲ್ಮ್ ಮೇಕಿಂಗ್. ಎಲ್ಲಿ ಕಲ್ತ್ರಿ? ಆದರ್ಶ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ. ಸೊ ಅಲ್ಲಿ ಐ ವಾಸ್ ಜಸ್ಟ್ ಲರ್ನಿಂಗ್ ಅಂಡ್ ಕಲಿತಾ ಒಬ್ರು ಗೆಸ್ಟ್ ಬಂದಿದ್ರು ಅಲ್ಲಿ ಇನ್ಸ್ಟಿಟ್ಯೂಟ್ಗೆ. ಸೊ ಈ ಸ್ವಾಮಿ ಅವ್ರು ನನ್ ನೋಡ್ಬಿಟ್ಟು ಇಂಟ್ರೆಸ್ಟ್ ಇದೆಯಾ, ನಿರೂಪಣೆ ಮಾಡ್ತೀಯಾ ಅಂತ ಕೇಳಿದ್ರು. ಐ ಟೋಲ್ಡ್ ಹಿಮ್ ನೋ. ಹೇಳ್ದೆ, ಇಲ್ಲ ನನ್ಗೆ ನಿರೂಪಣೆ ಮಾಡಕ್ ಬರಲ್ಲ, ಐ ಡೋಂಟ್ ನೋ ಎನಿಥಿಂಗ್, ಸೊ ಐ ವಾಂಟ್ ಟು ಆಕ್ಟ್ ಅಂತ. He said, ಇಲ್ಲ, ಯು ಶುಡ್ ಡೂ ದಿಸ್ ಅಂಡ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಆಮೇಲೆ ನಾನು ಇನ್ನು ಕಾಲೇಜ್ ಅಲ್ಲಿ ಇದ್ದೆ. ಐ ವಾಸ್ ಜಸ್ಟ್ ಇನ್ ಸೆಕೆಂಡ್ PU ಆರ್ ಸಮಥಿಂಗ್. ನಮ್ ಫಾದರ್ ಅವ್ರ ಮುಂಚೆನೆ ಹೇಳಿದ್ರು, ಕಾಲೇಜ್ ಮುಗಿಯೋವರೆಗೂ ದರ್ ಇಸ್ ನೋ ಆಕ್ಟಿಂಗ್, ನಥಿಂಗ್ ಎಲ್ಸ್. ಕಾಲೇಜ್ ಸ್ಟಡೀಸ್ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್ ಅಂತ. ಸೊ ನಿರೂಪಣೆ ಒಂದು ಚಾನ್ಸ್ ಬಂದಾಗ ಐ ಥಾಟ್ ಪಾರ್ಟ್ ಟೈಮ್ ಆಗಿ ನಾನು ಯಾವಾಗ ಫ್ರೀ ಇರ್ತೀನಿ ಅವಾಗ ಮಾಡ್ಬೋದಲ್ವಾ ಅಂತ ತಗೊಂಡಿರುವಂತ ಒಂದು ಕೆಲಸ. ನೋಡ್ತೀನಿ, ಅದನ್ನ ಬಿಡಿಲ್ವಲ್ಲ ಅಂತ ಖುಷಿ ನನಗೆ. ಅಲ್ಲ, ಎಲ್ಲ ಮಾಡ್ಬೇಕು ಅಂತ ಬಂದ್ರಿ, ಇದು ಡಿಫ್ರೆಂಟ್ ಇದು. ಹಾಗಾಗಿ ಅದನ್ನು ಬಿಡಿಲ್ಲ, ಮಾಡ್ತೀನಿ ಅಂತ ಬಂದ್ರಲ್ಲ. ನಾನು ಆಕ್ಚುಲಿ ತುಂಬಾ ಕಲ್ತೆ ನಿರೂಪಣೆ ಮಾಡ್ತಾ ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಆಫ್ ಥಿಂಗ್ಸ್. ಪ್ರತಿ ದಿನ ಕಲಿಯೋದಿರುತ್ತೆ ನಿರೂಪಣೆಯಲ್ಲಿ. ಡೆಫಿನೆಟ್ಲಿ, ಐ ಅಗ್ರಿ ವಿತ್ ಯು. ಥ್ಯಾಂಕ್ ಯು ವೆರಿ ಮಚ್. ಅಟ್ ಲಾಸ್ಟ್ ಯು ಅಗ್ರಿ. ಏನೇನೆಲ್ಲ ವಿಷಯಗಳನ್ನ ಕಲ್ತ್ರಿ? ಬೇರೆ ವಿಷಯಗಳನ್ನ ಇರುತ್ತೆ ನಿರೂಪಣೆಯಲ್ಲಿ ಕಲಿಯೋದು ನಿಮ್ಮ ದೃಷ್ಟಿಯಲ್ಲಿ? ನಾನು ಕಾಲೇಜಲ್ಲಿದ್ದಾಗ ಮೈ ಸ್ಕೆಡ್ಯೂಲ್ ವಾಸ್ ಲೈಕ್ ದಿಸ್. ಬೆಳಗ್ಗೆ 7:30 11:00 ವಾಸ್ ಕಾಲೇಜ್. ಅದಾಗಿದ್ಮೇಲೆ ಐ ವುಡ್ ಗೋ ಅಂಡ್ ಶೂಟ್ ಫಾರ್ ಏನಾದ್ರು ಒಂದು ಟೆಲಿವಿಷನ್ ಶೋ ಮಾಡ್ತಾ ಇದ್ರೆ ಅಲ್ಲಿ ಹೋಗ್ಬಿಟ್ಟು ಶೂಟ್ ಮಾಡೋದು, 2-3 ಎಪಿಸೋಡ್ ಒಂದ್ ದಿನದಲ್ಲಿ. ಅದಾಗಿದ್ಮೇಲೆ ಸಾಯಂಕಾಲ ನಾನು ಶಾಮಕ್ ಡಾವರ್ ಇನ್ಸ್ಟಿಟ್ಯೂಟ್ ಫಾರ್ ದ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಅಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಐ ವಾಸ್ ಇನ್ಸ್ಟ್ರಕ್ಟರ್, ಡಾನ್ಸ್ ಇನ್ಸ್ಟ್ರಕ್ಟರ್, ಅಸಿಸ್ಟೆಂಟ್ ಡಾನ್ಸ್ ಇನ್ಸ್ಟ್ರಕ್ಟರ್ ಆಕ್ಚುಲಿ. ಸೊ ಶಾಮಕ್ದವರ ಇನ್ಸ್ಟಿಟ್ಯೂಟ್ ನಾನು ಜಾಯಿನ್ ಮಾಡಿದೆ ಡಾನ್ಸ್ ಕಲಿಬೇಕು ಅಂತ. ಐ ಹ್ಯಾವ್ ಲರ್ನ್ಡ್ ಆಲ್ ಫಾರ್ಮ್ಸ್ ಆಫ್ ಡಾನ್ಸಿಂಗ್, ವೆಸ್ಟರ್ನ್ ಜಾಜ್, ಸಾಲ್ಸಾ, ಬಾಲಿವುಡ್ ಜಾಜ್, ಹಿಪ್ ಹಾಪ್, ಮೈ ಫೇವ್ರೆಟ್ ಹಿಪ್ ಹಾಪ್ ಅಂಡ್ ಆಲ್ ದೀಸ್ ಸ್ಟೈಲ್ಸ್, ಎಲ್ಲ ವೆಸ್ಟರ್ನ್ ಫಾರ್ಮ್ಸ್. ಸೊ ಅದನ್ನ ಕಲಿತಾ ಶಾಮಕ್ದವ್ರವ್ರು ಒಂದಿನ ನೋಡ್ಬಿಟ್ಟು ನೀನ್ ಟೀಚ್ ಮಾಡ್ತೀಯಾ ಅಂತ ಕೇಳಿದ್ರು. ಟೀಚಾ ನಾನಾ ಅಂತ ಕೇಳ್ದೆ. ದೆನ್ ಹೌದು, ವೈ ನಾಟ್ ಅಂದ್ಮೇಲೆ, ಓಕೆ ನೀವು ವೈ ನಾಟ್ ಅಂದ್ಮೇಲೆ ನಾನ್ ಯಾಕೆ ವೈ ನಾಟ್ ಅನ್ಬಾರ್ದು ಅಂತ. ಸೊ ಐ ಸ್ಟಾರ್ಟೆಡ್ ಡೂಯಿಂಗ್ ಇಟ್. ಐ ಡಿಡ್ ದಟ್ ಆಲ್ಸೋ. ಅಲ್ಲೇ ಕಲ್ತು ಅಲ್ಲೇ ಟೀಚ್ ಮಾಡೋದು ಖುಷಿ ಅಲ್ವಾ? ತುಂಬಾ ಖುಷಿ. ಆಮೇಲೆ ಅವ್ರ ಜೊತೆ ಏನು ಅಂದ್ರೆ ಈಸ್ ಅನ್ ಇಂಟರ್ನ್ಯಾಷನಲಿ ವೆಲ್ ನೋನ್ ಕೊರಿಯೋಗ್ರಾಫರ್.
ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಇಡೀ ಹೀಸ್ ಕೊರಿಯೋಗ್ರಾಫ್ ಫಾರ್ ಲಾಟ್ ಆಫ್ ಹಾಲಿವುಡ್ ಆಕ್ಟರ್ಸ್ ಕೂಡ. ಸೊ ಅವ್ರ ಜೊತೆ ನಾನು ಆಲ್ ಓವರ್ ಇಂಡಿಯಾ ಶೋಸ್ ಗಳನ್ನ ಮಾಡಕ್ ಚಾನ್ಸ್ ಸಿಕ್ತು, ಟ್ರಾವೆಲ್ ಮಾಡೋದಕ್ ಚಾನ್ಸ್ ಸಿಕ್ತು. ಆ ವಿಚಾರ ಮಾತಾಡೋಣ, ಎಲ್ಲ ಒಟ್ಟಿಗೆ ಹೇಳ್ಬಿಟ್ರೆ ಕಷ್ಟ ಆಗುತ್ತೆ ನಮಗೆ. ಒಂದು ಹಾಡನ್ನ ಕೇಳೋಣ, ನಿಮ್ಮ ಮೆಚ್ಚಿನ ಹಾಡು. ಅದಾದ ನಂತರ ನಾವು ಆ ವಿಚಾರವಾಗಿ ಮಾತಾಡೋಣ, ಎಲ್ಲೆಲ್ಲಿ ಪರ್ಫಾರ್ಮ್ ಕೊಡ್ರಿ ಅಂತ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದೆ, ಅದನ್ನ ಆಮೇಲೆ ಕೇಳ್ತೀನಿ. ಸ್ನೇಹಿತರೆ, ನಿಮ್ಮ ಜೊತೆಯಲ್ಲಿ ಮೇಘನಾ ಗಾಂವ್ಕರ್ ಇದ್ದಾರೆ. ಖಂಡಿತವಾಗೂ ನೀವು ಮೆಸೇಜ್ ಮುಖಾಂತರ ಅವರಿಗೆ ಪ್ರಶ್ನೆಗಳನ್ನು ಕೇಳಿ. ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು, ಅಲ್ಲ ಅದನ್ನ ಕಲಿಬೇಕು ಇದನ್ನ ಕಲಿಬೇಕು ಅಂತ ಆಸೆ ಇದೆ, ಆಯ್ತು ಕಲಿಯುವಂತ್ರಿ ನಿಧಾನಿಸು ನಿಧಾನಿಸು ಅಂತ ಅನ್ನೋರು ಹೇಳ್ತಾರೆ. ಪರ್ಫೆಕ್ಟ್ ಸಾಂಗ್ ಅಲ್ವಾ? ಅಲ್ವಾ? ಈಗ ನನಗೆ ಈಗ ಅನಿಸ್ತಾ ಇದೆ, ಓ ಪರ್ಫೆಕ್ಟ್ ಅಂತ. ರೈಟ್, ನೀವು ಭರತನಾಟ್ಯ ಕಲ್ತ ಮೇಲೆ ಬಿಫೋರ್ ದಟ್ ಎಲ್ಲೆಲ್ಲಿ ಪರ್ಫಾರ್ಮ್ ಮಾಡಿದ್ರಿ ಅಂತ ಕೇಳಿದ್ನಲ್ವಾ, ಅದನ್ನ ಹೇಳೋಕ್ಕಿಂತ ಮುಂಚೆ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸೇರಿದ್ರಿ ಅಂತ ಹೇಳಿದ್ರಿ. ಯಾವ ಉದ್ದೇಶ ಇತ್ತು? ಆಕ್ಚುಲಿ ಸಿನಿಮಾ ಬಗ್ಗೆ ತಿಳ್ಕೊಳ್ಬೇಕು ಅಂತ. ನನ್ಗೆ ಏನು ಗೊತ್ತಿರ್ಲಿಲ್ಲ. ನಾನು ಪ್ರಾಕ್ಟಿಕಲ್ ಆಗಿ ಐ ಕುಡಂಟ್ ಗೋ ಟು ಸಿನಿಮಾ ಇಂಡಸ್ಟ್ರಿ. ಪ್ರತಿಯೊಬ್ಬರ ಹತ್ರ ಹೋಗ್ಬಿಟ್ಟು ನನ್ ಕೆಲಸ ಕೊಡಿ ಪ್ಲೀಸ್, ನನ್ಗೆ ಹೇಗೆ ಆಕ್ಟಿಂಗ್ ಮಾಡ್ತಾರೆ, ಯಾವ ರೀತಿ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಬೇಕು, ಲೈಟಿಂಗ್ಸ್ ಯಾವ ರೀತಿ ಇರುತ್ತೆ, ನನ್ ಟೆಕ್ನಿಕ್ಯಾಲಿಟೀಸ್ ಕಲ್ತ್ಕೊಡಿ ಅಂತ. ಐ ಡಿಂಟ್ ವಾಂಟ್ ಟು ಡೂ ದಟ್. ನಾನು ಕಲ್ತ್ಕೊಂಡು ಆಮೇಲೆ ಐ ವಾಂಟ್ ಟು ಸ್ಟಾರ್ಟ್ ವರ್ಕಿಂಗ್. ಸೊ ದಟ್ ವಾಸ್ ದ ಬೆಸ್ಟ್ ವೇ ಟು ಸ್ಟಾರ್ಟ್ ಆಫ್, ಐ ಥಾಟ್, ನನಗನ್ಸ್ತು. ಓಕೆ, ಅದು ನಿಮಗೆ ಸೇರ್ಕೊಂಡಿದ್ದು ಕಲ್ತಿದ್ದು ಖುಷಿ ಕೊಡ್ತಾ? ತುಂಬಾ ಖುಷಿ ಪಡ್ತು. ಇನ್ನೊಂದು ಖುಷಿ ಏನು ಅಂದ್ರೆ, ನಮ್ ತಂದೆಯವರು ನನ್ಗಲ್ಲಿ ಸೇರ್ಸಿದ್ದು. ಹಿ ಸೆಡ್ ಗೋ ಜಾಯಿನ್ ದೇರ್ ಅಂತ. ಗುಡ್ ಥಿಂಗ್ ಅಲ್ವಾ? ಎಂತ ಖುಷಿ ಅದು. ಈ ಟೆಕ್ನಿಕಲಿ ಇದೆಲ್ಲ ಕಲಿಬಹುದು, ಲೈಟಿಂಗ್ಸ್, ಕ್ಯಾಮರಾ ವರ್ಕ್, ಕ್ಯಾಮರಾ ಫೇಸ್ ಮಾಡೋದು ಅದೆಲ್ಲ ಕಲಿಬಹುದು. ಬಟ್ ಆಕ್ಟಿಂಗ್ ಕಲಿಯೋಕ್ ಚಾನ್ಸಸ್ ಇದೆಯಾ? ಆಕ್ಟಿಂಗ್ ಕಲಿಯೋಕೇನು ಐ ಡೋಂಟ್ ಥಿಂಕ್ ಸೊ. ಅದು ನಿಮ್ಮಿಂದಾನೇ ಬರ್ಬೇಕು ಅಲ್ವಾ? ನನ್ನಿಂದ ಅಲ್ಲ, ನಮ್ಮಲ್ಲಿಂದ. ಎಸ್ ಅಲ್ವಾ? ಯಾಕಂದ್ರೆ ಕಲಿಯೋಕ್ ಚಾನ್ಸಸ್ ಇಲ್ಲ. ಆಕ್ಟಿಂಗ್ ಹೇಳ್ಕೊಡೋ, ಹೀಗ್ ಮಾಡು ಅಂತ ಹೇಳ್ಬೋದು, ಮಾಡಿಸೋದು ಅಲ್ವಾ? ಮಾಡಿಸೋದು ಇಸ್ ನಾಟ್ ಅಲ್ಲ, ಮಾಡಿಸ್ಬೋದು, ನೀವು ಮಾಡಿ ಅಂತ ಹೇಳ್ಬೋದು. ಬಟ್ ಹೀಗೆ ಮಾಡಬೇಕು ಅಂತ ನಿಮ್ಮ ಒಳಗಡೆ ಬಂದು ಹೇಳೋದು ತುಂಬಾ ಕಷ್ಟ. ಆ ಫೀಲಿಂಗ್ಸ್ ನನ್ನ ಫೀಲಿಂಗ್ಸ್ ನೀವು ಅರ್ಥ ಮಾಡ್ಕೊಂಡು ಮಾಡ್ಬೇಕೇ ಹೊರತು, ನೀವು ಆಕ್ಟಿಂಗ್ ಕಲಿತೀನಿ ಅಂತಂದ್ರೆ ನಾನು ಯಾರನ್ನೂ ಒಪ್ಪಲ್ಲ. ನನಗೆ ಇವಾಗ ಏನ್ ಅನ್ಸ್ತಾ ಇದೆ ಅಂದ್ರೆ, ನಿಮ್ಮಲ್ಲೂ ಒಬ್ಬ ಆಕ್ಟರ್ ಇದ್ದಾನೆ ಅಂತ ಅನಿಸ್ತಾ ಇದೆ ಸುಧೀಂದ್ರ ಅವರೇ. ಪ್ರತಿಯೊಬ್ಬ ನಿರೂಪಕನಲ್ಲೂ ಒಬ್ಬ ಆರ್ಟಿಸ್ಟ್ ಇರ್ತಾನೆ. ಎಸ್, ಪ್ರತಿಯೊಬ್ಬ ನಿರೂಪಕನಲ್ಲೂ ಒಬ್ಬ ಆರ್ಟಿಸ್ಟ್ ಇರ್ತಾನೆ. ಪ್ರತಿಯೊಬ್ಬ ಗಾಯಕನಲ್ಲೂ ಒಬ್ಬ ಆರ್ಟಿಸ್ಟ್ ಇರ್ತಾನೆ. ಗಾಯಕ ಎಲ್ಲೋ ಹಾಡ್ತಾ ಇದ್ದಾನೆ ಅಂತಂದ್ರೆ ಇಲ್ಲಿ ಅವರು ನಕ್ಕು ಬಿಟ್ಟು ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರೆ ಅಲ್ವಾ? ಸೆಕೆಂಡ್ ಟೈಮ್ ಐ ಆಮ್ ಲಕ್ಕಿ. ರೈಟ್, ಇನ್ನು ಭರತನಾಟ್ಯ ಪರ್ಫಾರ್ಮೆನ್ಸ್ ಅಂತ ಬಂದಾಗ ನಿಮ್ಮ ಟ್ರೂಪ್ ಜೊತೆಗೆ ಬೇರೆ ಬೇರೆ ಕಡೆ ಹೋಗಿದ್ರೆ, ಇನ್ಫ್ಯಾಕ್ಟ್ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಕೂಡ ನಾವು ಡಾನ್ಸ್ ಮಾಡೋ ಚಾನ್ಸಸ್. ಕಾಮನ್ವೆಲ್ತ್ ಗೇಮ್ಸ್ 2006 ಕ್ಲೋಸಿಂಗ್ ಸೆರೆಮನಿ ಮೆಲ್ಬೋರ್ನ್ ಅಲ್ಲಿ, ಆಸ್ಟ್ರೇಲಿಯಾ ಅಲ್ಲಿ ನಡೆದಿರೋದು. ಅದೊಂದು ತುಂಬಾನೇ ದೊಡ್ಡ ವಿಷಯ ನನಗೋಸ್ಕರ. ಯಾಕೆಂದ್ರೆ ದೊಡ್ಡ ದೊಡ್ಡ ಆಕ್ಟರ್ಸ್, ಐಶ್ವರ್ಯ ರಾಯ್ ಅಥವಾ ಸೈಫ್ ಅಲಿ ಖಾನ್, ರಾಣಿ ಮುಖರ್ಜಿ, ಇವ್ರ ಜೊತೆ ಎಲ್ಲ ಪರ್ಫಾರ್ಮ್ ಮಾಡ್ಬೇಕು, ಕಲಿಬೇಕು ಅಂದ್ರೆ ನನ್ಗೆ ಐ ಲರ್ನ್ಡ್ ಅ ಲಾಟ್. ಏನ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಅಂತ ಹೇಳಕ್ಕೂ ಆಗಲ್ಲ, ಅದ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ಅರ್ಥ ಆಗೋದು. ನೋಡ್ಬಿಟ್ಟು ಕೆಲವೊಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಕ್ ಆಗಲ್ಲ ಅಲ್ವಾ? ನನಗೆ ಅನ್ಸಿದ ಮಟ್ಟಿಗೆ ಅವ್ರ ಡಾನ್ಸ್ ಮಾಡೋ ಸ್ಟೈಲ್ ಇದೆಲ್ಲ ಫೋರ್ಸ್ ತುಂಬಾ ಚೆನ್ನಾಗಿರುತ್ತೆ, ಫೋರ್ಸ್ ಜಾಸ್ತಿ ಇರುತ್ತೆ. ಯಾಕೆ ನಮ್ಮವ್ರ ಫೋರ್ಸ್ ಕಡಿಮೆ ಯಾಕೆ ಡಾನ್ಸ್ ಮಾಡ್ತಾರೆ? ನಮ್ಮವ್ರು ಇದಾರೆ, ತುಂಬಾ ಜನ ಇದಾರೆ. ಹೆಸರು ಯಾರದಾದ್ರು? ಮೇಘನಾ ಗಾಂವ್ಕರ್. ಕಾಮಿಡಿ ನೋ ಇಲ್ಲ, ದೇ ಲಾಟ್ ಆಫ್ ಆಕ್ಟರ್ಸ್ ಆರ್ ಗುಡ್ ಡಾನ್ಸರ್ಸ್. ಅಲ್ಲ, ಸ್ಟೇಜ್ ಮೇಲೆ ಸ್ಕ್ರೀನ್ ಮೇಲೆ ಇದ್ದೇ ಇರುತ್ತೆ, ಸ್ಕ್ರೀನ್ ಮೇಲೆ ಟೇಕ್ಸ್ ಇರುತ್ತೆ, ಅದ್ರ ಮೇಲೆ. ಬಟ್ ಪರ್ಫಾರ್ಮ್ ಅಂತ ಬಂದಾಗ ನೋಡ್ಬೇಕು 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 ಅಂತ ಅನ್ಸ್ಬೇಕು ನಮ್ಗೆ ಅಲ್ವಾ? ಅದು ಕಡಿಮೆ ಅಂತ ನನ್ಗೆ ಅನ್ಸುತ್ತೆ. ಕಮ್ಮಿ ಇದ್ರು ಇದಾರೆ, ಸ್ವಲ್ಪ ಜನ ಆದ್ರೂ ಇದ್ದಾರೆ ಖಂಡಿತವಾಗ್ಲೂ. ಏನು ಬಿಟ್ಕೊಡಕ್ ತಯಾರಿಲ್ಲ, ನೋ ಪ್ರಾಬ್ಲಮ್. ಸೊ ಋತಿಕ್ ರೋಷನ್ ಅವರ ಜೊತೆ ಕೂಡ ಡಾನ್ಸ್ ಮಾಡೋ ಅವಕಾಶ ಸಿಗ್ತಾ ಅಥವಾ ಅವರ? ಇಲ್ಲ ಇಲ್ಲ ಇಲ್ಲ, ಫಿಲ್ಮ್ ಫೇರ್ ಅವಾರ್ಡ್ಸ್ ಅಂತ ಒಂದು ಫಂಕ್ಷನ್ ಇದೆ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಅಲ್ಲಿ ಅವರು ಋತಿಕ್ ರೋಷನ್ ರಿಹರ್ಸಲ್ಸ್ ಮಾಡುವಾಗ ನಮ್ಗೆಲ್ಲ ಕರಿತಿದ್ರು ಡಾನ್ಸ್ ಮಾಡಕ್ಕೆ, ಅಥವಾ ಅವ್ರಿಗೇನಾದ್ರು ಹೇಳ್ಬೇಕು ಅಂದ್ರೆ ನಮ್ಗೆ ಮುಂದೆ ಡಾನ್ಸ್ ಮಾಡ್ಬಿಟ್ಟು ನೋಡಿ ಇದೇ ಸ್ಟೆಪ್ ಮಾಡ್ಬೇಕು ಅಂತ, ಲೈಕ್ ಅ ಬ್ಯಾಕ್ ಗ್ರೌಂಡ್ ಡಾನ್ಸ್, ಸಮಥಿಂಗ್ ಲೈಕ್ ಅ ಬ್ಯಾಕ್ ಗ್ರೌಂಡ್ ಡಾನ್ಸ್. ಸೊ ಮಾಡುವಾಗ ನಾನು ಒಂದ್ ಸ್ಟೆಪ್ ಹೇಳಿದಾಗ ಅವ್ರು ಮಾಡಿದ ಮೇಲೆ, ಅವ್ರು ಯಾವ ರೀತಿ ಮಾಡ್ತಾರೆ ಅದನ್ನ ನೋಡಿದ ಮೇಲೆ ನನ್ ಯಾವ್ದೋ ಬೇರೆ ಲೋಕದಲ್ಲಿ ಕಳ್ದೋಗ್ಬಿಡ್ತಿದ್ದೆ. ಸೊ ಈಸ್ ರಿಯಲಿ ಮೈ ಇನ್ಸ್ಪಿರೇಷನ್. ಅವ್ರಿಗೆ ನೋಡಿದಾಗ ಇವ್ರು ಇಷ್ಟು ಎನರ್ಜಿ ಹಾಕ್ತಾ ಇದಾರೆ, ನಾನ್ ಇನ್ನೂ ಹಾಕ್ಬೇಕು ಅಂತ. ನೋಡಿ ಋತಿಕ್ ರೋಷನ್ ಎನರ್ಜಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಸ್ಟೇಜ್ ಮೇಲೆ ಡೆಡಿಕೇಶನ್, ಸ್ಟೇಜ್ ಮೇಲೆ ಬಂದ್ರೆ ಸಾಕು, ಬಂದೇ ಬರುತ್ತೆ. ಅದು ಮಾತ್ರ ಅಲ್ಲ, ಅವರು ಒಂದ್ ಪರ್ಫಾರ್ಮೆನ್ಸ್ ಅಂದ್ರೆ ಇಡೀ ರಾತ್ರಿ ರಿಹರ್ಸಲ್ ಮಾಡ್ತಾರೆ ಅವರು. ಅದೊಂದು ಸ್ಟೆಪ್ ಪರ್ಫೆಕ್ಷನ್ ಸಿಗೋವರೆಗೂ, ಪರ್ಫೆಕ್ಟ್ ಏನ್ ಹೇಳ್ತಾರೆ ಅದು ಅವ್ರ ಬಾಡಿಯಲ್ಲಿ ಪರ್ಫೆಕ್ಟ್ನೆಸ್ ಬರುವವರೆಗೂ ಹಿ ಡಸಂಟ್ ಲೀವ್.
it. ಗುಡ್ ಥಿಂಗ್. ಸೊ ದಿಸ್ ಆಲ್ ದ ಥಿಂಗ್ಸ್ ಯು ಲರ್ನ್ ದೇ. Yes, small things. ಸ್ಟೇಜ್ ಪರ್ಫಾರ್ಮ್ ಮಾಡೋಕ್ಕೂ ಬೇರೆ ಕಡೆ ಅಂದ್ರೆ ಸಿನಿಮಾದಲ್ಲಿ ಪರ್ಫಾರ್ಮ್ ಮಾಡೋಕ್ಕೂ ಡಾನ್ಸ್ ಎಷ್ಟು ಡಿಫರೆನ್ಸ್ ಇರುತ್ತೆ? ತುಂಬಾ ಡಿಫ್ರೆನ್ಸ್ ಇದೆ. ಅದೇ ತುಂಬಾ ಎಷ್ಟು? ಎರಡು ಕಡೆ ನಮ್ಮ ಸೋಲ್, ನಮ್ಮ ಆತ್ಮ ಏನಂತ ಹೇಳ್ತಾರಲ್ವಾ, ಅದರಿಂದಾನೇ ನಾವು ಡಾನ್ಸ್ ಮಾಡೋದು, ಪರ್ಫಾರ್ಮ್ ಮಾಡೋದು. ಸ್ಟೇಜ್ ಮೇಲೆ ಒಂದೇ ಟೇಕ್ ಸಿಗುತ್ತೆ, ಆಮೇಲೆ ಶೂಟಿಂಗ್ ಟೈಮ್ ಅಲ್ಲಿ ಸಾಕಷ್ಟು ಟೇಕ್ ಸಿಗುತ್ತೆ. ಸೊ ಅದೊಂದು ಡಿಫ್ರೆನ್ಸ್, ಮೇಜರ್ ಡಿಫ್ರೆನ್ಸ್. ಆಮೇಲೆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡುವಾಗ ಎಷ್ಟೊಂದ್ ಸಲ ನೀವು ರಿಹರ್ಸಲ್ ಮಾಡಿರ್ತೀರಾ, ತಪ್ಪ ಆಗೋಕೆ ಚಾನ್ಸೇ ಇಲ್ಲ. ಆಮೇಲೆ ಹೇಳಿ ಇಲ್ಲ ಅಂಡ್ ಅಫ್ಕೋರ್ಸ್ ಡ್ಯೂರಿಂಗ್ ಶೂಟಿಂಗ್ ಅಲ್ಲಿ ಇಲ್ಲಿ ತಪ್ಪಾದ್ರೂ ಕೂಡ ವಿ ಕ್ಯಾನ್ ಮ್ಯಾನೇಜ್ ದ ಕ್ಯಾಮರಾಸ್, ಈ ಆಂಗಲ್ ಅಲ್ಲಿ ಚೀಟ್ ಮಾಡ್ಬಿಟ್ಟು ಅದು ಇದು ಮಾಡ್ಕೊಂಡು ಏನಾದ್ರು ಮಾಡ್ಬೋದು. ಬಟ್ ಸ್ಟೇಜ್ ಇಸ್ ಪರ್ಫೆಕ್ಷನ್. ಕರೆಕ್ಟ್, 100%. ಲೈವ್ ಇದೆ ಅಲ್ಲ, ಆ ಖುಷಿನೇ ಬೇರೆ. Yes, I agree with you. Third time. Thank you very much. You are very good at mathematics, yeah. ಸಮಯ 9:30 ಆಗಿದೆ. ಮೇಘನಾ ಗಾಂವ್ಕರ್ ಜೊತೆ ಮಾತಾಡ್ತಾ ಇದ್ದೀವಿ ಸಂಡೇ ಫಂಡೇ ಕಾರ್ಯಕ್ರಮದಲ್ಲಿ. ಸುಧೀಂದ್ರ ನಿಮ್ಮ ಜೊತೆಯಲ್ಲಿ. ಈಗ ನಿಮ್ಮ ಮೆಚ್ಚಿನ ಒಂದು ಹಾಡನ್ನ ಕೇಳೋಣ ಮೇಘನಾ. ನಮ್ಮ ಏರಿಯಾದಲ್ಲಿ ಒಂದಿನ ಸಿನಿಮಾ ಹಾಡು. ಬಿಫೋರ್ ದಟ್ ಒಂದು ಕಮರ್ಷಿಯಲ್ ಬ್ರೇಕ್. ನಮ್ಮ ಏರಿಯಾದಲ್ಲಿ ಒಂದಿನ ಸಿನಿಮಾದ ಹಾಡಿದು ಮೇಘನಾ ಗಾಂವ್ಕರ್ ಅವರು ಆಕ್ಟ್ ಮಾಡಿದಂತ ಫಸ್ಟ್ ಮೂವಿ ಅಲ್ವಾ? ಹೇಗೆ ಸಿನಿಮಾಕ್ಕೆ ಚಾನ್ಸ್ ಸಿಕ್ಕಿದ್ದು, ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು? ನಾನು ಟೆಲಿವಿಷನ್ ಅಲ್ಲಿ ಒಂದು ಶೋ ಮಾಡ್ತಾ ಇದ್ದೆ. ಸೊ ಆ ಶೋ ಮಾಡ್ತಾ ಮಾಡ್ತಾ ನಮ್ ಡೈರೆಕ್ಟರ್ ಅರವಿಂದ್ ಕೌಶಿಕ್ ಅವರು ಹಿ ಸಾ ಮಿ ಆನ್ ಟಿವಿ. ಸೊ ನೋಡ್ಬಿಟ್ಟು ಒಂದಿನ ಫೋನ್ ಮಾಡಿದ್ರು, ಒಂದ್ ಸಿನಿಮಾ ಮಾಡ್ತಾ ಇದೀನಿ ನಮ್ ಏರಿಯಾಲ್ ಒಂದಿನ ಅಂತ ಹೇಳಿದ್ರು. ಐ ಥಾಟ್ ಈ ಟೈಟ್ಲಿ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಮೀಟ್ ಮಾಡಿದ್ವಿ, ಸ್ಟೋರಿ ಹೇಳಿದ್ರು. ಅವ್ರೊಂದ್ ಶಾರ್ಟ್ ಸಿನಿಮಾ ಕೂಡ ಮಾಡಿದ್ರು ನಮ್ಮ ಏರಿಯಾಲ್ ಒಂದಿನ. ಅದು ಸೊ ಅದನ್ನ ನೋಡ್ಬಿಟ್ಟು ಐ ವಾಸ್ ವೆರಿ ಇಂಪ್ರೆಸ್ಡ್. ನೋಡಿದ್ರ ಅದನ್ನ? ನೋಡ್ದೆ ಶಾರ್ಟ್ ಫಿಲ್ಮ್. ಅಂಡ್ ಐ ವಾಸ್ ವೆರಿ ಇಂಪ್ರೆಸ್ಡ್ ವಿತ್ ಆ ಹುಡುಗಿ ನನ್ ರೋಲ್ ಏನ್ ಮಾಡಿದ್ರಲ್ವಾ, ಅವ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅವ್ರು ನೋಡ್ಬಿಟ್ಟು ನನಗೆ ಎಷ್ಟು ಚೆನ್ನಾಗಿ ಅನ್ಸ್ತು ಅಂದ್ರೆ, ಈ ರೋಲ್ ನಾನ್ ಮಾಡಿದ್ರೆ ಆಸ್ ಅ ಡೆಬ್ಯೂ, ನನ್ನ ಮೊದಲನೇ ಸಿನಿಮಾ ಆಗಿ ಈ ತರ ಪರ್ಫಾರ್ಮ್ ಮಾಡಿದ್ರೆ ನಂಗೆ ತುಂಬಾ ಚೆನ್ನಾಗಿ ಸ್ಕೋಪ್ ಇರುತ್ತೆ ಅಂತ ನನಗೆ ಅನ್ಸ್ತು. ಸೊ ದಟ್ಸ್ ವೈ ಐ ಟುಕ್ ಅಪ್ ದಟ್. ಸ್ಕೋಪ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ರಿ, ಬಟ್ ಸಿಗ್ತಾ ಅಷ್ಟೊಂದು ಸಿಗ್ಲಿಲ್ಲ. ಬಟ್ ಸಿನಿಮಾ ಡಿಲೇ ಆಯ್ತು ಅಂಡ್ ಆಲ್ ದೋಸ್ ಪ್ರಾಬ್ಲಮ್ಸ್, ಅದ್ ನಮ್ ಕೈಯಲ್ಲಿ ಇರಲ್ಲ. ನನ್ ಕೈಯಲ್ಲಿ ಏನಿತ್ತು ಅಂದ್ರೆ ಪರ್ಫಾರ್ಮ್ ಮಾಡ್ಬೇಕಿತ್ತು, ಮಾಡ್ದೆ. ಅದು ಮುಂದಿಂದೆಲ್ಲ ಇಟ್ಸ್ ನಾಟ್ ಇನ್ ಮೈ ಹ್ಯಾಂಡ್. ಸ್ಕ್ರೀನ್ ಮೇಲೆ ನಾನು ಪರ್ಫಾರ್ಮ್ ಮಾಡಿದ್ ನೋಡಿ, ಅಂದ್ರೆ ನೀವು ಪರ್ಫಾರ್ಮ್ ಮಾಡಿದ್ದು ನೋಡಿದ್ಮೇಲೆ ಓಕೆ, ನಾನು ಶಾರ್ಟ್ ಮೂವಿ ನೋಡಿದ್ರಲ್ವಾ, ಅದಕ್ಕೆ ಜಸ್ಟಿಫೈ ಮಾಡಿದೀನಿ ಆ ಕ್ಯಾರೆಕ್ಟರ್ಗೆ ಅಂತ ಅನ್ಕೊಂಡ್ರು? ಖಂಡಿತವಾಗ್ಲು, ರಿಯಲಿ 100%. ಬಟ್ ಆ ಕಾನ್ಫಿಡೆನ್ಸ್ ನಿಮ್ಮ ವಾಯ್ಸ್ ಅಲ್ಲಿ ನನಗೆ ಕೇಳಿಸ್ತಾ ಇಲ್ಲ. 100%. ಈ ರೀತಿ ಹೇಳಿದ್ರೆ ಮಾತ್ರ ಕಾನ್ಫಿಡೆನ್ಸ್ ಇರುತ್ತೆ ಅಂತಲ್ಲ. ಓಕೆ, ಈ ಸಿನಿಮಾಕ್ಕೋಸ್ಕರನೇ ಕಥಕ್ ಕಲ್ತ್ಕೊಂಡಿದ್ದ? ಹೌದು. ಯಾಕೆ ಅಂದ್ರೆ ಸಿನಿಮಾದಲ್ಲಿ ಡಾನ್ಸರ್ ಆಗಿರೋದಕ್ಕೋಸ್ಕರ? ಹೌದು, ಸಿನಿಮಾದಲ್ಲಿ ಐ ಪ್ಲೇ ಅ ಕಥಕ್ ಡಾನ್ಸರ್ ರೋಲ್. ಸೊ ಅರವಿಂದ್ ಕೌಶಿಕ್ ಅವರು ಕಥಕ್ ಬರುತ್ತಾ ಅಂತ ಕೇಳಿದ್ರು. ನಾನು ಎಲ್ಲ ಕಲ್ತಿದ್ದೀನಿ, ಕಥಕ್ಕೆ ಕಲೀಲಲ್ವಾ ಅಂತ ಅಂದಾಗ ಹಿ ಸೆಂಟ್ ಮೀ ಟು ದಿಸ್ ಇನ್ಸ್ಟಿಟ್ಯೂಟ್, ನಾಟ್ಯ ಇನ್ಸ್ಟಿಟ್ಯೂಟ್ ಕಳಿಸಿದ್ರು. ಅಲ್ಲಿಂದ ಡಾನ್ಸರ್ಸ್ ಬಂದು ನನಗೆ ಕಲಿಸ್ತಿದ್ರು. ಶೂಟಿಂಗ್ ಗಿಂತ ಮುಂಚೆ ಬಂದ್ಬಿಟ್ಟು ಹೆಲ್ಪ್ ಕೂಡ ಮಾಡಿದ್ರು. ಸೊ ಚೆನ್ನಾಗಿತ್ತು, ನನಗೂ ಒಂದ್ ಕಲಿಯೋಕೆ ಚಾನ್ಸ್ ಸಿಕ್ತು. ಹೌದೌದು, ನೀವು ಬೇರೆ 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 ಕಲಿಯೋದ್ರಲ್ಲಿ ಆಸಕ್ತಿ ತೋರಿಸ್ತಾ ಇದ್ರೆ, ಹಾಗಾಗಿ ಇದು ಒಂದು ಕಥಕ್ ಆಗ್ಬಿಡ್ಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಸಾರಿ, ಇನ್ಫ್ಯಾಕ್ಟ್ ನಾವು ಒಂದೆರಡು ಸ್ಟೆಪ್ಸ್ ಹಾಕಿ ಅಂತ ಹೇಳಕ್ ಆಗಲ್ಲ. ಒಂದು ಪಾತ್ರಕ್ಕೆ ಮೌಲ್ಡ್ ಆಗೋದಿದೆ ಅಲ್ವಾ, ಯಾವ್ದಾಗಿರ್ಲಿ, ಫಸ್ಟ್ ಸಿನಿಮಾ ಆಗಿರ್ಲಿ ಲಾಸ್ಟ್ ಸಿನಿಮಾ ಆಗಿರ್ಲಿ, ಒಂದು ಪಾತ್ರಕ್ಕೆ ನಮ್ಮನ್ನ ನಾವು ತೊಡಗಿಸ್ಕೊಂಡಿದ್ದೀವಲ್ವಾ, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಮೈ ಒಪಿನಿಯನ್. ವಾಟ್ ಡು ಯು ಸೇ? ನೀವು ಕರೆಕ್ಟ್ ಆಗಿ ಹೇಳಿದೀರಾ ಅಂತ ನನ್ಗೆ ಅನ್ಸುತ್ತೆ. ಎಷ್ಟು ಮಟ್ಟಿಗೆ ನ್ಯಾಯ ಒದಗಿಸೋದಾಗುತ್ತೆ ಅಂತ, ಹೇಗೆ ಪ್ರಿಪೇರ್ ಆಗೋದು ಅಂತ? ಪ್ರಿಪರೇಷನ್ ಇದೇ ರೀತಿ ಪ್ರಿಪೇರ್ ಆಗ್ಬೇಕು ಅಂತ ಹೇಳಕ್ ಆಗಲ್ಲ. ನೀವು ಒಂದ್ಸಲ ಸ್ಟೋರಿ ಕೇಳಿದ್ಮೇಲೆ ಆ ಕ್ಯಾರೆಕ್ಟರ್ ಬಗ್ಗೆ ನೀವೇ ರಿಸರ್ಚ್ ಮಾಡ್ಬೇಕು ನಿಮ್ ತಲೆಯಲ್ಲಿ. ನಾನು ಹೀಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಾಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಆ ಕ್ಯಾರೆಕ್ಟರ್ ಈ ತರ ಬಿಹೇವ್ ಮಾಡ್ಬೋದಾ, ಈ ತರ ಸ್ಮೈಲ್ ಮಾಡ್ಬೋದಾ, ಆ ತರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದಾ ಅಂತ ನಾವೇ ಥಿಂಕ್ ಮಾಡ್ಬೇಕು, ನಾವೇ ಯೂಸ್ ಮಾಡ್ಬೇಕು ಕ್ಯಾಮ್ರಾ ಮುಂದೆ. ಕರೆಕ್ಟ್. ಸೊ ದಟ್ ವೇ. ಇನ್ನೊಂದೇನಂದ್ರೆ ಫಸ್ಟ್ ಸಿನಿಮಾದಲ್ಲಿ ನಮಗೆ ಅವಕಾಶ ಕಡಿಮೆ ಇರುತ್ತೆ. ಅಂದ್ರೆ ಯಾವ ಅವಕಾಶ ಅಂತಂದ್ರೆ ಪರ್ಫಾರ್ಮ್ ಮಾಡಕ್ಕಲ್ಲ, ಡಿಸ್ಕಸ್ ಮಾಡಕ್ಕೆ ಡೈರೆಕ್ಟರ್ ಜೊತೆಗೆ. ನಾನು ಚಾನ್ಸ್ ಕೊಡ್ತಾ ಇದ್ದೀನಿ, ನಾನು ಹೇಳ್ದಂಗೆ ಮಾಡಮ್ಮ ನೀನು ಅಂತ ಹೇಳೋದು ಜಾಸ್ತಿ ಇರುತ್ತೆ ಅಲ್ವಾ? ಸೊ ನಿಮ್ಮ ವಿಷಯದಲ್ಲಿ ಹೀಗೆ ಆಯ್ತಾ? ಇಲ್ಲ, ನನ್ಗೆ ಏನಾದ್ರು ಕನ್ಫ್ಯೂಷನ್ ಏನಾದ್ರು ಇದೆ, ನಾನು ಅರವಿಂದ್ ಹತ್ರ ಹೋಗ್ಬಿಟ್ಟು ನನ್ಗೆ ಈ ತರ ಕನ್ಫ್ಯೂಷನ್ ಇದೆ, ನನ್ಗೆ ಗೊತ್ತಾಗ್ತಾ ಇಲ್ಲ, ನೀವ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ನನ್ಗೆ ಕ್ಲಿಯರ್ ಆಗಿ ಹೇಳಿ ಅಂದ್ಮೇಲೆ ಅವ್ರು ನನ್ಗೆ ಎವ್ರಿ ಇಮೋಷನ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಸೊ ಆಕ್ಚುಲಿ ನಾನು ಪರ್ಫಾರ್ಮ್ ಮಾಡಿದ್ದು ಬಿಕಾಸ್ ಆಫ್ ಅರವಿಂದ್ ಕೌಶಿಕ್. ಅವ್ರು ನನಗೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ರು ಅಂದ್ರೆ ಇಟ್ ವುಡ್ ಬಿಕಮ್ ವೆರಿ ಈಸಿ ಫಾರ್ ಮಿ. ನನಗೆ ನನ್ನ ಕೆಲಸ ಈಸಿ ಆಗ್ಬಿಡ್ತಿತ್ತು ಪರ್ಫಾರ್ಮ್ ಮಾಡೋದಕ್ಕೆ. ಸೊ ದ ಕ್ರೆಡಿಟ್ ಗೋಸ್ ಟು ಹಿಮ್. ಅವ್ರು ವರ್ಕ್ ಮಾಡೋ ಸ್ಟೈಲ್ ಕೂಡ ನನಗೆ ತುಂಬಾ ಇಷ್ಟ ಆಯ್ತು. ಇನ್ಫ್ಯಾಕ್ಟ್ 2-3 ವೀಕ್ಸ್ ಬ್ಯಾಕ್
ಇವಾಜಿಯ ಮಾತಾಡ್ತಾ ಹೇಳಿದ್ರು, Okay. ಕೆಲವು ತುಂಬಾ ವಿಚಾರಗಳನ್ನು ಸೂಕ್ಷ್ಮವಾಗಿ ಹೇಳಿದ್ರು. ಹೌದು. ಒಂದು ಕಥೆನ ಹೇಗ್ ಮಾಲ್ಡ್ ಮಾಡೋದು, ಆಮೇಲೆ ಕಥೆನ ಮಾಡೋಕ್ಕಿಂತ ನಾನು ಒಂದಿನ ಕಥೆನ ಇನ್ಸ್ಪಿರೇಷನ್ ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರು. ನನಗೆ ಇನ್ನು ನೆನಪಿದೆ ಅಂತ ಅನ್ಕೊಂಡಿದ್ದೀನಿ, ಯಾಕಂದ್ರೆ ನನ್ನ ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಅನ್ಕೊಂಡಿದ್ದೀನಿ ಚಿಕ್ಕಪೇಟೆಯಲ್ಲಿ ಅಥವಾ SP ರೋಡ್ ಅಲ್ಲಿ ಮಾತಾಡ್ತಾ ಏನೋ ಪರ್ಚೇಸ್ ಮಾಡ್ತಾ ಇದ್ರಂತ ಅವರು, ಯಾರೊಬ್ರಿಗೆ ಹೋದ್ರು, ಅವರಿಂದ 4 ಜನ ಹುಡುಗರು ಹೋದ್ರು. ಸೊ ಅದೇ ನನಗೆ ಇನ್ಸ್ಪಿರೇಷನ್ ಆಯ್ತು ನಮ್ಮ ಮೇರೆ ಒಂದಿನ ಕಥೆಗೆ ಅಂತ. ಇದು ನನಗೆ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಫಾರ್ ಟೆಲಿಂಗ್ ಮೀ. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಕೇಳಿ, ನಾನು ಕರೆಕ್ಟ್ ಹೇಳಿಲ್ಲ. ಓಕೆ, ರೈಟ್. ಆಮೇಲೆ ಸಿನಿಮಾದಲ್ಲಿ ಅನೀಶ್ ಹೊಸಬರು, ಅವ್ರು ಕೂಡ ಹೊಸಬರು. ಹೇಗೆ ಇತ್ತು ನಿಮ್ಮ ನಿಮಗೆ ಎಕ್ಸ್ಪೀರಿಯನ್ಸ್, ಸಿನಿಮಾದ ಎಕ್ಸ್ಪೀರಿಯನ್ಸ್? ಆಕ್ಚುಲಿ ಚೆನ್ನಾಗಿತ್ತು. ಅನೀಶ್ ಅವ್ರು ಬಂದ್ಬಿಟ್ಟು ಈಸ್ ಅ ವೆರಿ ರಾ ಆಕ್ಟರ್. ಅವ್ರು ಟ್ರೈನ್ಡ್ ಆಕ್ಟರ್ ತರ ಇಲ್ಲ. ಅವ್ರ ಮನ್ಸಿಗೆ ಏನ್ ಬರುತ್ತೆ ಆ ತರ ಮಾಡೋರು. ಅರವಿಂದ್ ಕೌಶಿಕ್ ಅವ್ರು ಹೇಳ್ಕೊಡೋದ್ರ ಜೊತೆಲಿ ಅವ್ರ ಮನ್ಸಿಗೆ ಹೇಗ್ ಬರುತ್ತೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಹೇಗಿರ್ಬೇಕು ಒಂದ್ ಹೇಳ್ತಾರೆ. ನಾವ್ ಇವಾಗ್ಲೇ ಹೇಳಿದ್ವಿ, ಆಕ್ಟರ್ಸ್ ಅವರೇ ಥಿಂಕ್ ಮಾಡ್ಬೇಕು, ಅವರೇ ಡೆವಲಪ್ ಮಾಡ್ಬೇಕು ಆ ಕ್ಯಾರೆಕ್ಟರ್ನ. ಸೊ ಅನೀಶ್ ಅವರು ಅದ್ ಮಾಡಿದ್ರು. ಬಟ್ ನಮ್ಮ ಮಧ್ಯೆ ಅದು ಐ ಡೋಂಟ್ ನೋ, ವರ್ಕ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಬಿಕಾಸ್ ಇಬ್ರು ನ್ಯೂ ಕಮರ್ಸ್. ಸೊ ಇಬ್ರು ನಮ್ಮ ಡೈರೆಕ್ಟರ್ ಮಾತು ಕೇಳ್ಬಿಟ್ಟು ನಮ್ ಕೆಲಸ ನಾವು ಕರೆಕ್ಟ್ ಮಾಡ್ಬೇಕು. ನಾವ್ ಇಬ್ರು ಮಧ್ಯೆ ಕಾಂಪಿಟೇಷನ್, ನೀನ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀಯಾ, ನಾನ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕಾ ಅಂತ. ಸೊ ಅದೊಂದು ಒಳ್ಳೆ ಹೆಲ್ದಿ ಕಾಂಪಿಟೇಷನ್ ಇತ್ತು ನಮ್ ಮಧ್ಯೆ. ಸೊ ಎಂಜಾಯ್ ಮಾಡ್ತಾ ಕಾಲ ಕಳೀತು. ಇಟ್ ವಾಸ್ ಗುಡ್. ಆ ಕಾಂಪಿಟೇಷನ್ ಇದ್ದಾಗ ಮಾತ್ರ ನಾವೇನಾದ್ರೂ ಅನ್ಕೊಂಡಿದ್ದನ್ನ ಕೊಡೋಕ್ ಸಾಧ್ಯ ಅಂತ, ಅಲ್ವಾ? ರೈಟ್. ಅಂತ ಒಂದು ಸಿನಿಮಾ, ಒಳ್ಳೆ ಸ್ಕ್ರಿಪ್ಟ್ ಇದ್ದಂತ ಸಿನಿಮಾ, ನಾವು ಪರ್ಫಾರ್ಮ್ ಕೂಡ ಚೆನ್ನಾಗಿ ಮಾಡಿದ್ವಿ. ರಿಲೀಸ್ ಆಗಿದ್ರೆ ನಮ್ಗೆ ಒಂದು ಒಳ್ಳೆ ಹೆಸರು ಬರ್ತಾ ಇತ್ತು. ಅಯ್ಯೋ ಕರೆಕ್ಟ್ ಟೈಮ್ ರಿಲೀಸ್ ಆಗ್ಲಿಲ್ವಲ್ಲ, ನಮ್ಗೆ ಹೆಸರು ತರ್ಲಿಲ್ವಲ್ಲ ಅನ್ನೋ ಆ ನೋವು, ಅಳುಕು ಏನಾದ್ರು ನಿಮ್ಮನ್ನ ಕಾಡ್ತಾ ಇದೆಯಾ? ಇಲ್ಲ ಸುಧೀಂದ್ರ ಅವ್ರೆ, ನನ್ಗೆ ನೋವು ಆಗೋದಿಲ್ಲ ಅಷ್ಟು ಈಸಿಯಾಗಿ. ನನ್ಗೆ ನನ್ ಕೈಯಿಂದ ಏನಾಗುತ್ತೆ ಅದ್ ಮಾಡ್ದೆ. ಮಿಕ್ಕಿದ್ದು ಆಗಲ್ಲ ಅಂತ ನನ್ಗೆ ಮೊದ್ಲು ಸಿನಿಮಾ ಮಾಡಕ್ ಮುಂಚೆ ಗ್ಯಾರಂಟಿ ಏನ್ ಇರ್ಲಿಲ್ಲ. ಈ ಸಿನಿಮಾ ಹಿಟ್ ಆಗುತ್ತೋ ಫ್ಲಾಪ್ ಆಗುತ್ತೋ, ನನ್ಗೆ ಮುಂದೆ ಕೆಲಸ ಸಿಗುತ್ತೋ ಇಲ್ವೋ ಅಂತ. ನಾನ್ ಕೆಲಸ ನನ್ ಮಾಡ್ದೆ ಕರೆಕ್ಟ್ ಆಗಿ. ಮುಂದೆ ಇಟ್ಸ್ ಕರ್ಮಣ್ಯವಾಧಿಕಾರಸ್ಯ ಮಾ ಫಲೇ ಅಷ್ಟೇ ಅಲ್ವಾ? ರೈಟ್. ಒಬ್ಬ ಪರ್ಫೆಕ್ಟ್ ಆರ್ಟಿಸ್ಟ್ ಆಗಿರ್ಬೇಕು, ಯಾರೇ ಆಗಿರ್ಲಿ, ಮೇಲ್ ಫಿಮೇಲ್ ಅದೆಲ್ಲ, ಆರ್ಟಿಸ್ಟ್ ಆಗ್ಬೇಕು ಅಂದ್ರೆ ಏನೇನೆಲ್ಲ ಅರ್ಹತೆ ಇರಬೇಕು ಅಂತ ನೀವು ಅಂದ್ಕೊಂಡಿದ್ರಿ, ಏನೇ ಇರಬೇಕು ಅಂತ ಅಂದ್ಕೊಂಡಿದ್ರಿ? ಫಸ್ಟ್ ಆಫ್ ಆಲ್ ಯಾಕೆ ಸಾರಿ, ಯಾಕೆ ಗೊತ್ತಾ, ಹಿಂದೆ ಸಾಕಷ್ಟು ಆರ್ಟಿಸ್ಟ್ ನೋಡ್ಕೊಂಡಿದ್ವಿ ನಾವು. ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ಶಂಕರ್ ಆಗಿರ್ಬೋದು, ಅನಂತ ನಾಗಂತ ನ್ಯಾಚುರಲ್ ಆರ್ಟಿಸ್ಟ್. ಬಂದೆ, ಲೆಟ್ ಮಿ ಕಂಪ್ಲೀಟ್ ದಿಸ್. ಸೊ ಸರಿತಾ ಮೇಡಮ್ ಆಗಿರ್ಬೋದು, ಗೀತಾ ಅವರಾಗಿರ್ಬೋದು, ಮಾಧವಿ ಆಗಿರ್ಬೋದು, ಲಕ್ಷ್ಮಿ ಅವರಾಗಿರ್ಬೋದು, ಇವರೆಲ್ಲರೂ ನೋಡಿದಾಗ ಅವ್ರು ಪರ್ಫೆಕ್ಟ್. ಎಲ್ಲ ಕ್ಯಾರೆಕ್ಟರ್ ಮಾಡಿದ್ರೆ ಪರ್ಫೆಕ್ಟ್, ಇವರು ಪರ್ಫೆಕ್ಟ್, ಅವ್ರು ಪರ್ಫೆಕ್ಟ್. ಸೊ ಇವ್ರನ್ನ ನೋಡಿದಾಗ ಸಿನಿಮಾ ನೋಡ್ತಾ ಇರ್ತೀರಿ ನೀವು, ಕಾಲೇಜ್ ಬಂಕ್ ಮಾಡಿ ಸಿನಿಮಾ ತುಂಬಾ ನೋಡ್ತಾ ಇದ್ರಿ ಅಲ್ವಾ? ಕಾಲೇಜ್ ಬಂಕ್ ಮಾಡಿ ಸಿನಿಮಾ ನೋಡ್ತಾ ಇದ್ರೆ. ಓಕೆ, ಥ್ಯಾಂಕ್ ಯು. ನೋ, ನನ್ನ ಮಾತು ನೀವು ಕೇಳಿಸ್ಕೊಳ್ಳಿಲ್ಲ ಅಂತ ನಾನು ಕೇಳಿದೆ. ಸೊ ನಾನು ನೋಡಿದಾಗ ಇವ್ರು ಪರ್ಫೆಕ್ಟ್ ಆರ್ಟಿಸ್ಟ್ ಅಂತ ನನ್ಗನ್ಸಿರುತ್ತೆ. ಸೊ ನಿಮ್ಮ ದೃಷ್ಟಿಯಲ್ಲಿ ಒಬ್ಬ ಪರ್ಫೆಕ್ಟ್ ಆರ್ಟಿಸ್ಟ್ ಅಂದ್ರೆ ಯಾರು? ಲಕ್ಷ್ಮಿ ಅವರು, ನೀವ್ ಹೆಸರು ಹೇಳಿದ್ರಿ, ಅವರು ಒನ್ ಆಫ್ ಮೈ ಫೇವ್ರೆಟ್ ಆಕ್ಟರ್ಸ್. ಮಾಧುರಿ ದೀಕ್ಷಿತ್ ಅವರು. ಆಮೇಲೆ ನನಗೆ ಕಮರ್ಷಿಯಲ್ ಆಸ್ಪೆಕ್ಟ್ ಇಂದ ಮಾಲಾಶ್ರೀ ಅವ್ರು ತುಂಬಾ ಇಷ್ಟ. ಅವ್ರ ಪರ್ಸನಾಲಿಟಿ ವೈಸ್ ಎಲ್ರಿಗೂ ತುಂಬಾ, ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುವಂತ ಆಕ್ಟ್ರೆಸ್ ಅವರು, ಎಸ್ಪೆಷಲಿ ಬೋಲ್ಡ್ ಹುಡುಗಿರಿಗೆ. ಸೊ ಐ ಥಿಂಕ್ ಐ ಆಮ್ ಬೋಲ್ಡ್, ಅವರು ಕೂಡ ತುಂಬಾ ಬೋಲ್ಡ್ ಆಗಿದ್ದಾರೆ. ಸೊ ಬೋಲ್ಡ್ ನೀವೇ ಅಂತ ಹೇಗೆ ಅನ್ಕೊಂಡ್ಬಿಟ್ರಿ? ಹೇಗೆ? ನನಗೆ ಗೊತ್ತಲ್ವಾ ನಾನು ಹೆಂಗಿದ್ದೀನಂತ. ಸೊ ಸಿ, ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಡಿಫರೆನ್ಸ್ ಇದೆ ಮೇಡಮ್. ಡೆಫಿನೆಟ್ಲಿ ಆಫ್ ಸ್ಕ್ರೀನ್ ಐ ಆಮ್ ವೆರಿ, ಐ ಡೋಂಟ್ ನೋ ವಾಟ್ ಟು ಸೇ. I don't know. You say. No, I'm very tomboyish. So ಮಾಲಾಶ್ರೀ ಅವರು ನನಗೆ ಇಷ್ಟ ಆಗೋದು ಸಹಜ, ಆಬ್ವಿಯಸ್ಲಿ. ಅದೇ ನಾನು ಒಬ್ಬ ಪರ್ಫೆಕ್ಟ್ ಆರ್ಟಿಸ್ಟ್ ಅದೇ ಹೇಳಿ. ಆಮೇಲೆ ಸೊ ಮಾಧುರಿ ದೀಕ್ಷಿತ್ ಅವರು ಇಸ್ ಅ ಪರ್ಫೆಕ್ಟ್ ಆರ್ಟಿಸ್ಟ್ ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಏನಿದೆಯಲ್ವಾ, ಇಟ್ಸ್ ಬ್ರಿಲಿಯಂಟ್. ಅವ್ರಿಗಿರೋ ಸ್ಕ್ರೀನ್ ಪ್ರೆಸೆನ್ಸ್ ಯಾರಿಗೂ ಇಲ್ಲ ಇಲ್ಲಿವರೆಗೂ. ಅಂಡ್ ಅವ್ರ ಸ್ಮೈಲು, ಒಂದ್ ಆಕ್ಟರ್ ಅವರಲ್ಲಿ ಏನ್ ವರ್ಕ್ ಮಾಡ್ಬೇಕು ಅಂದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್, ಅವರು ಹೇಗ್ ಕಾಣಿಸ್ತಾರೆ, ಅವ್ರ ವಾಯ್ಸ್ ಮಾಡ್ಯುಲೇಷನ್ಸ್, ಡಬ್ಬಿಂಗ್ ಮಾಡ್ಬೇಕು. ಆಮೇಲೆ ಆಕ್ಟಿಂಗ್ ವೈಸ್ ಅವ್ರ ಇಮೋಷನ್ಸ್ ನ ಅವ್ರು ಯಾವ ರೀತಿ ಡಿಫ್ರೆಂಟ್ ರೋಲ್ಗೆ ಡಿಫ್ರೆಂಟ್ ವೇ ಆಫ್ ಎಕ್ಸ್ಪ್ರೆಸಿಂಗ್, ಅದನ್ನೆಲ್ಲ ವರ್ಕ್ ಮಾಡ್ಬೇಕು. ಯಾವಾಗ್ಲೂ ಹೆಲ್ದಿ, ಫಿಟ್ ಅಂಡ್ ಫೈನ್ ಇರ್ಬೇಕು, ಇದೆಲ್ಲ ವರ್ಕ್ ಮಾಡ್ಬೇಕು. ಆಮೇಲೆ ನೀವು ನಿಮ್ಮ ವಾಯ್ಸ್ಗೆ ನೀವು ಡಬ್ ಮಾಡ್ತಾ ಇದ್ರಿ, ಸೊ ಅಲ್ಲಿ ಪರ್ಫೆಕ್ಟ್ ಅಂತ ನಾನು ಹೇಳಕ್ ಹೊರಟೆ. ನನ್ಗೇನು ಅಂದ್ರೆ ನಿಮ್ಗೆ ಇವಾಗ ಹೇಳ್ತಾ ಇದ್ದೆ ಬ್ರೇಕ್ ಅಲ್ಲಿ, ಒಬ್ಬ ಆರ್ಟಿಸ್ಟ್ ಕಂಪ್ಲೀಟ್ ಆರ್ಟಿಸ್ಟ್ ಆಗ್ಬೇಕು ಅಂದ್ರೆ ಡಬ್ಬಿಂಗ್ ಕೂಡ ಮಾಡ್ಬೇಕು. ಆಕ್ಟಿಂಗ್ ಮಾಡ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಬೇರೆಯವ್ರ ಕೈ ಡಬ್ಬಿಂಗ್ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ. ನಮ್ ಇಮೋಷನ್ಸ್ ನಮಗ್ ಗೊತ್ತಿರುತ್ತೆ, ನಾವು ಕರೆಕ್ಟ್ ಆಗಿ ಮಾಡ್ಬೋದು. ಬೇರೆ ಕೈಯಿಂದನಾ? ಬೇರೆಯವ್ರ ವಾಯ್ಸ್ ಇಂದ. ಮೈ ಗಾಡ್, ಸ್ವಲ್ಪ ಕರೆಕ್ಷನ್. ರೈಟ್, ನಿಮ್ ಜೊತೆ ಇನ್ನ ಸಾಕಷ್ಟು ಮಾತಾಡ್ತೇನೆ. ಬಿಫೋರ್ ದಟ್ ನಿಮ್ಮ ಮೆಚ್ಚಿನ ಒಂದು ಹಾಡನ್ನ ಕೇಳೋಣ. ಸ್ನೇಹಿತರೆ, ಮೇಘನಾ ಗಾಂವ್ಕರ್ ನಮ್ಮ ಜೊತೆಯಲ್ಲಿ ಇದ್ದಾರೆ. ಖಂಡಿತವಾಗಿ ಪ್ರಶ್ನೆಗಳನ್ನ ಕೇಳಿ. ಆಲ್ ದಿ ಬೆಸ್ಟ್. ಹೊರತಾಗಿ ಸಂಡೇ ಫಂಡೇ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಅಂದ್ರೆ ಸಮಯ 9:49 ಆಗಿದೆ. ಮೇಘನಾ ಅವ್ರ ಜೊತೆ ಮಾತನಾಡ್ತಾ ಹೋಗ್ತಾ ಇದೀವಿ.
ಇದಾದ ನಂತರ ನಮ್ಮ ಏರಿಯಾದಲ್ಲಿ ಒಂದಿನ ಸಿನಿಮಾ ಆದ ನಂತರ ವಿನಾಯಕ ಗೆಳೆಯರ ಬಳಗ ಅಲ್ವಾ? ವಿನಾಯಕ ಗೆಳೆಯರ ಬಳಗ ಸಿನಿಮಾ ಇರ್ಲಿ, ಸಿನಿಮಾದ ಪ್ರಮೋಷನ್ ಮಾಡಿದ್ದೇನೆ ತುಂಬಾ ಇಷ್ಟವಾಗಿದ್ದು. ಹೌದು ಹೌದು ಹೌದು. ಬಹುಶಃ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಈ ರೀತಿಲಿ ಪ್ರಮೋಟ್ ಮಾಡಿಲ್ಲ ಅನ್ಸುತ್ತೆ ಸಿನಿಮಾ. ನಾವು ಇಡೀ ಕರ್ನಾಟಕ ಟೂರ್ ಮಾಡಿದ್ವಿ. 10 ದಿನಗಳಲ್ಲಿ ಕಾಲದಲ್ಲಿ ನಾವು 25 ಸಿಟೀಸ್ ನ ಕವರ್ ಮಾಡಿದ್ವಿ. ಆಲ್ ಓವರ್ ಕರ್ನಾಟಕ, ಎಲ್ಲಾ ಮೇನ್ ಡಿಸ್ಟ್ರಿಕ್ಟ್ಸ್ ಎಲ್ಲಾ ಕಡೆ ಹೋಗ್ಬಿಟ್ಟು ಅಲ್ಲಿ ರೋಡ್ ಶೋಸ್ ಮಾಡಿದ್ವಿ, ಸ್ಟೇಜ್ ಶೋಸ್, ಪ್ರೆಸ್ ಕಾನ್ಫರೆನ್ಸ್ ಇನ್ ಎವ್ರಿ ಸಿಟಿ. ಪ್ರತಿಯೊಂದು ಊರಲ್ಲೂ ಒಂದು ಪ್ರೆಸ್ ಕಾನ್ಫರೆನ್ಸ್, ಜನಗಳ ಜೊತೆ ಇಂಟ್ರಾಕ್ಷನ್, ಇಡೀ ಟೀಮ್, ಕಾಸ್ಟ್ ಅಂಡ್ ಕ್ರೂ ಎಲ್ಲರೂ ಹೋಗಿದ್ವಿ. ನಿಮ್ಮೂರ್ಗೂ ಹೋಗಿದ್ರಾ? ಹೌದು, ನಮ್ಮೂರು ಗುಲ್ಬರ್ಗಾಗೂ ಗುಲ್ಬರ್ಗ. ಹೌದು, ತುಂಬಾ ಒಳ್ಳೆ ರೆಸ್ಪಾನ್ಸ್. ಅವ್ರಿಗೆಲ್ಲ ಶಾಕು. ನಮ್ಮ ಡೈರೆಕ್ಟರ್ ನಾಗೇಂದ್ರ ಪ್ರಸಾದ್ ಸರ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದು ಈ ರೀತಿ, ಗುಲ್ಬರ್ಗಾ ಇಂದ ಮೊದಲನೇ ಹೀರೋಯಿನ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಅಂತ. ಎಲ್ಲಾ ಪ್ರೆಸ್ನವರು ಏನಪ್ಪಾ ಇದು ನಮ್ಮೂರಿಂದ ಅಂತ. ಇಟ್ ವಾಸ್ ಅ ಗುಡ್ ಹೈಪ್, ವೆರಿ ನೈಸ್. ಯಾರಿಗೂ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ. ಗೊತ್ತಿರ್ಲಿಲ್ಲ, ಇವಾಗ ಗೊತ್ತಾಯ್ತು ಅವ್ರಿಗೆ. ರೈಟ್. ಅಂದ್ರೆ ಸಿನಿಮಾ ಅಂತ ಹೋದಾಗ ಉತ್ತರ ಕರ್ನಾಟಕದಲ್ಲಿ ಈಗಲೂ ಹೇಳ್ತಾರೆ ಸಿನಿಮಾ ಇಂಡಸ್ಟ್ರಿ ಇರೋಲ್ಲ, ಇಲ್ಲಿ ನೋಡಲ್ಲ ಸಿನಿಮಾ, ಬೇರೆ ಕಡೆ ಸಿನಿಮಾ ನೋಡ್ತಾರೆ ಅಂತ. ಈ ಫೆಲ್ ದಟ್ ಅಲ್ಲಿ ಹೋದಾಗ? ಇಲ್ಲ, ಕೆಲವು ಜನ ನೋಡ್ತಾರೆ, ಇನ್ ಕೆಲವರು ನೋಡಲ್ಲ. ಅಲ್ಲಲ್ಲ, ಇಲ್ಲಿಗಿಂತ ಅಲ್ಲಿ ತುಂಬಾ ಜನ ಜಾಸ್ತಿ ನೋಡ್ತಾರೆ ಅಂತ. ಇಲ್ಲ ಸುಧೀಂದ್ರ ಅವರೇ, ಎಲ್ಲಾ ಕಡೆ ಸಿನಿಮಾ ನೋಡ್ತಾರೆ. ನಾನಿವಾಗ ತುಂಬಾ ಹಿಪ್ ಅಂಡ್ ಹ್ಯಾಪನಿಂಗ್ ಯಂಗ್ಸ್ಟರ್ಸ್ ಇದಾರಲ್ವಾ, ತುಂಬಾ ಇಂಗ್ಲಿಷ್ ಮಾತಾಡೋರು, ತುಂಬಾ ಹಿಂದಿ ಮಾತಾಡೋರು, ಅವರು ಕೂಡ ಕನ್ನಡ ನೋಡ್ತಾರೆ, ಸಿನಿಮಾ ನೋಡ್ತಾರೆ. ಕನ್ನಡ ಸಿನಿಮಾ ನೋಡ್ತಾರೆ, ಕನ್ನಡ ಸಿನಿಮಾ ನೋಡ್ತಾರೆ, ಹಾಡುಗಳು ಕೇಳ್ತಾರೆ. ನಾನು ನೋಡಿದೀನಿ ಆ ತರ ಜನ. ಯಾವಾಗಿಂದ ಶುರುವಾಗಿದೆ ಇದು ಈ ಟ್ರೆಂಡ್? ಇದು ಯಾವಾಗ್ಲೂ ಇದ್ದೇ ಇತ್ತು, ಮೊದ್ಲಿಂದಾನೇ ಇದೆ. ಮತ್ತೆ ಯಾಕೆ ನಮ್ ಕನ್ನಡ ಸಿನಿಮಾ ಜನರು ನೋಡ್ತಾ ಇಲ್ಲ ಅಂತ ಅಪವಾದನೆ ಇದೆ? ಇಲ್ಲ, ಒಳ್ಳೆ ಸಿನಿಮಾ ಮಾಡ್ತಾ ಇಲ್ಲ ಅಂತ ಅದೊಂದು ಬ್ಲೇಮ್ ಒಂದಿದೆ. ಒಳ್ಳೆ ಸಿನಿಮಾ ಅಂದ್ರೆ ಏನು? ಒಳ್ಳೆ ಸಿನಿಮಾ ಅಂದ್ರೆ ಜನರಿಗೆ ಇಷ್ಟ ಆಗುವಂತ ಸಿನಿಮಾ, ಸೋಷಿಯಲ್ ಮೆಸೇಜ್ ಇರುವಂತ ಸಿನಿಮಾ, ಒಳ್ಳೆ ರೀತಿಯಲ್ಲಿ ಮಾಡಿರುವಂತ ಸಿನಿಮಾ. ಈಗ ನೀವು ನೋಡ್ತಿರೋ ಹಾಗೆ ತೆಲುಗು ಇಂಡಸ್ಟ್ರಿ, ಆಮೇಲೆ ಹಿಂದಿ ಫಿಲ್ಮ್ ಇಂಡಸ್ಟ್ರಿ, ತಮಿಳ್ ಇಂಡಸ್ಟ್ರಿ, ಇಂಗ್ಲಿಷ್ ಇಂಡಸ್ಟ್ರಿ ಎಲ್ಲ ತುಂಬಾ ಇಷ್ಟೊಂದು ಇಂಪ್ರೂವ್ ಆಗಿದೆ ಟೆಕ್ನಿಕಲಿ. ಆಮೇಲೆ ಇಮೋಷನ್ಸ್ ನ ಪ್ರೊಜೆಕ್ಟ್ ಮಾಡೋದ್ರಲ್ಲಿ ನಾವು ಸ್ವಲ್ಪ ಹಿಂದೆ ಉಳ್ಕೊಂಡಿದ್ವೇನೋ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಸಾಕಷ್ಟು ಡೈರೆಕ್ಟರ್ಸ್ ಇದಾರೆ, ಸೋ ಮೆನಿ ಡೈರೆಕ್ಟರ್ಸ್ ಇವಾಗ ಟ್ರೆಡಿಷನ್ ನ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ಟೆಕ್ನಿಕಲಿ ಸೌಂಡ್ ಆಗಿರುವಂತಹ ಸಿನಿಮಾ ಫ್ಲಾಪ್ ಆಗಿದ್ದು ಕನ್ನಡ, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇಲ್ಲಂತ ಸಿನಿಮಾ ಹಿಟ್ ಆಗಿದ್ದು ಇದೆ ಅಲ್ವಾ? ಕರೆಕ್ಟ್, ಹೌದು. ಮತ್ತೆ ಸಿನಿಮಾ ನೋಡಕ್ಕಾಗಲ್ಲ, ಟೆಕ್ನಿಕಲಿ ಸೌಂಡ್ ಆಗಿರ್ಬೇಕು ಅಂತ ಯಾಕೆ ಹೇಳ್ತೀವಿ? ಇಲ್ಲ, ಬಟ್ ಅದರಲ್ಲಿ ಬೇರೆ ಕೆಲವು ವಿಷಯಗಳಿರುತ್ತೆ, ಒಳ್ಳೆ ವಿಷಯಗಳು, ಒಳ್ಳೆ ಸಂಗೀತ ಅಥವಾ ಒಳ್ಳೆ ಆಕ್ಟಿಂಗು, ಏನಾದ್ರೂ ಒಂದಿದ್ದೇ ಇರುತ್ತೆ. ಜನರ ಮನಸ್ಸಿಗೆ ಹತ್ತಬೇಕು, ಸಾಕು. ಸೊ ದಟ್ ಇಸ್ ದೇರ್. ವಿನಾಯಕ ಗೆಳೆಯರ ಬಳಗ ಊರಿಗೆ ಹೋಗಿ ಬಂದಾಗ ಒಂದೊಂದು ಊರಿನ ಎಕ್ಸ್ಪೀರಿಯನ್ಸ್ ಬೇರೆ ಬೇರೆ ಇರುತ್ತೆ. ನಿಮಗೆ ತುಂಬಾ ಇಷ್ಟವಾದಂತಹ ಗುಲ್ಬರ್ಗ ಬಿಟ್ಟು ಹೇಳ್ರಿ. ನನಗೆ ಧಾರವಾಡ ಹುಬ್ಳಿ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ಅನಿಸ್ತು. ಅಲ್ಲಿ ಸಿಕ್ಕಿರುವಂತ ರೆಸ್ಪಾನ್ಸ್ ಎಲ್ಲೂ ಸಿಕ್ಕಿರ್ಲಿಲ್ಲ. ಸೊ ಅಲ್ಲಿನ ಜನರು, ನಾವು ರೋಡ್ ಶೋ ಒಂದು ಓಪನ್ ಜೀಪ್ ಅಲ್ಲಿ, ನಾನು ವಿಜಯ ರಾಘವೇಂದ್ರ ಅವರು, ಆಮೇಲೆ ಡೈರೆಕ್ಟರ್ ನಾಗೇಂದ್ರ ಪ್ರಸಾದ್ ಅವರು, ಮಮತಾ ರಾಹುತ್ ಅಂತ ಇನ್ನೊಬ್ರು ಆಕ್ಟ್ರು, ನಾವೆಲ್ಲರೂ ಜೀಪ್ ಅಲ್ಲಿ ನಮ್ಮ ಬ್ಯಾನರ್ ಹಿಡ್ಕೊಂಡು ಇಷ್ಟೊಂದು ಸಾಕಷ್ಟು ಜನ ನಮ್ಮ ಜೊತೆ ನಡೀತಾ ಇದ್ರು. ಕ್ರೌಡ್ ಎಷ್ಟು ಜಾಸ್ತಿ ಆಗ್ತಾ ಇತ್ತು ಅಂದ್ರೆ, ಫಸ್ಟ್ ಹಾಫ್ ಅನ್ ಅವರ್ ಒಂದು 1000 ಪೀಪಲ್ ಅಂದ್ರೆ, ನೆಕ್ಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಅಟ್ಲೀಸ್ಟ್ 5000 ಪೀಪಲ್ ಗ್ಯಾದರ್ ಆಗಿದ್ರು. ಸೊ ನೋಡ್ಬಿಟ್ಟು ನಮ್ಗೆ ಅಷ್ಟು ಖುಷಿ, ಇಷ್ಟು ಜನ ಥಿಯೇಟರ್ ಬಂದ್ರೆ ಏನ್ ಖುಷಿ ಅಂತ ಅನ್ಕೊಂಡ್ವಿ. ಹ್ಯಾಪಿ. ಕರೆಕ್ಟ್ ಕರೆಕ್ಟ್. ಜನ ಹೋಗ್ತಾರ ನಮ್ ಸಿನಿಮಾ ನೋಡಕ್ಕೆ, ಖುಷಿ ಆಯ್ತು, ಏನೋ ಕಾನ್ಫಿಡೆನ್ಸ್ ಬಂತು ನಮ್ಗೆ. ಸಿನಿಮಾ ನೋಡ್ತಾರೋ ಬಿಡ್ತಾರೋ ಸೆಕೆಂಡರಿ ಇರುತ್ತೆ, ಬಟ್ ಅಟ್ಲೀಸ್ಟ್ ನಾವು ಬಂದಿದ್ದಕ್ಕೆ ನಮ್ಗೆ ನೋಡಕ್ ಬಂದಿರಲ್ಲ ಎಂಬ ಖುಷಿ ಆದ್ರೂ ಇರುತ್ತೆ. ಅದು ಇದೆ ಅಲ್ವಾ? ನಮ್ ಸಿನಿಮಾ ಈ ತರ ಒಂದು ವಿನಾಯಕ ಗೆಳೆಯರ ಬಳಗ ಸಿನಿಮಾ ಇದೆ ಅಂತ ಅವ್ರ ಕಿವಿಗೆ ಹೋಗ್ಲಿ, ಅಷ್ಟೇ ಸಾಕು ಅಲ್ವಾ? ಎಷ್ಟು ಒಂದು ಪ್ರಯತ್ನ ನಮ್ ಸಕ್ಸಸ್ ಆಗಿದೆ ಅಂತ ಅನ್ಕೊಳ್ಬಹುದು. ವಿನಾಯಕ ಗೆಳೆಯರ ಬಳಗ ಅನ್ನೋ ಸಿನಿಮಾ 1980s ಅಲ್ಲಿ ಬೆಂಗಳೂರು ಹೇಗಿದ್ರು ಅನ್ನೋ ವಿಚಾರವಾಗಿ ತೋರಿಸ್ತಾ ಹೋದ್ರು ಅಂತ ಹೇಳಿದ್ರಿ. ಸೊ ಈ ವಿಚಾರ ಒಂದು ಎಕ್ಸ್ಪೆರಿಮೆಂಟ್ ಅಂತ ಮಾಡಬೇಕು ಅಥವಾ ಸ್ವಲ್ಪ ರಿಸರ್ಚ್ ಮಾಡೋ ಉದ್ದೇಶ ಜಾಸ್ತಿ ಇರುತ್ತೆ. ನೀವೇನಾದ್ರೂ ನಿಮ್ಮ ಕಾಸ್ಟ್ಯೂಮ್ ವಿಚಾರವಾಗಿ ಅಥವಾ ಏನಾದ್ರೂ ರಿಸರ್ಚ್ ಮಾಡಿದ್ರ, ಇಲ್ಲ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರೇ ಮಾಡಿದ್ರ? ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರೇ ಮಾಡಿದ್ರು. ಎಲ್ಲ ಆಲ್ಮೋಸ್ಟ್ ಎಲ್ಲಾ ಕೆಲಸನೂ ಅವರೇ ಮಾಡಿದ್ದು ಈ ಸಿನಿಮಾದಲ್ಲಿ. ಸೊ ನನ್ನ ಕಾಸ್ಟ್ಯೂಮ್, ಲುಕ್ ಎಲ್ಲ ಹೇಗಿರ್ಬೇಕು ಅಂತಾನು ಕೂಡ ಅವರೇ ಡಿಸೈಡ್ ಮಾಡಿದ್ದು. ನಾವು ಆಕ್ಚುಲಿ ಟ್ರಯಲ್ಸ್ ಮಾಡಿದ್ವಿ, ಕಾಸ್ಟ್ಯೂಮ್ ಎಲ್ಲ ಅವ್ರಿಗೆ ಗೊತ್ತಿತ್ತು ಹೇಗಿರ್ಬೇಕು, ನಾನು ಹೇಗೆ ಕಾಣಿಸ್ಬೇಕು ಅಂತ. ಸೊ ಇಟ್ ವಾಸ್ ಆಲ್ ಹಿಸ್ ಹೆಡೇಕ್. ಬಟ್ ಡೈರೆಕ್ಟರ್ಸ್ ಹೆಡೇಕ್. ಬಟ್ ಹೇರ್ ಸ್ಟೈಲ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ವಿ ಟ್ರೈಡ್ ಔಟ್ ಅ ಲಾಟ್ ಆಫ್ ವಿಗ್ಸ್. ಒಂದ್ 4-5 ವಿಗ್ಸ್ ತರಿಸಿದ್ರು, ಟ್ರೈ ಮಾಡಿದ್ವಿ, ಯಾವ್ದು ಸೂಟ್ ಆಗ್ಲಿಲ್ಲ. ಆಮೇಲೆ ನನ್ನ ನ್ಯಾಚುರಲ್ ಹೇರ್ ಇಂದಾನೆ ಏನಾದ್ರು ಒಂದು ಡಿಫ್ರೆಂಟ್ ಆಗಿ ಮಾಡ್ಬೋದು, ಜಡೆ ಹಾಕ್ಬಹುದು, ಈ ರೀತಿಯಲ್ಲಿ ಬಾಚಬಹುದು ಅಂತ ಏನೇನೋ ಮಾಡ್ತಾ ಫೈನಲಿ ಅವ್ರಿಗೆ ಏನ್ ಇಷ್ಟ ಆಯ್ತು ಆ ರೀತಿ ಆ ಲುಕ್ ಬಂತು.
ಸೊ ಇದೇ ಫೈನಲೈಸ್ ಮಾಡೋಣ ಅಂತ ಹಿ ಡಿಡ್ ದಟ್. ಗುಡ್ ಥಿಂಗ್. ವಿಶೇಷವಾಗಿ ವಿಜಯ ರಾಘವೇಂದ್ರ ಚಿನ್ನಾರಿ ಮುತ್ತ ಸಿನಿಮಾದಿಂದ ಫೇಮಸ್ ಅಲ್ವಾ? ಅವ್ರ ಜೊತೆ ಆಕ್ಟ್ ಮಾಡೋದಿದೆ ಅಲ್ವಾ, ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಸೊ ನಿಮಗೆ ಹೇಗಿತ್ತು? ನಂಗೆ ತುಂಬಾ ಚೆನ್ನಾಗಿತ್ತು. ನಾನು ಏನಂದ್ರೆ ಚಿಕ್ಕವಳಿದ್ದಾಗ ಸ್ಕೂಲಲ್ಲಿ ಇದ್ದಾಗ ಅವ್ರ ಸಿನಿಮಾ ನೋಡಕ್ಕೆ ನಮ್ಗೆ ಸ್ಕೂಲಿನ ಕರ್ಕೊಂಡು ಹೋಗಿದ್ರು. ಹೌದು. ಸೊ ಅದೊಂದು ನನಗೆ ನೆನಪಿರೋದು. ನೀವು ನೋಡಿದಿರಾ? ಖಂಡಿತ. ಸೊ ಅದು ನೋಡಿದ ನನಗೆ ನೆನಪು. ಆಮೇಲೆ ಅವರು ತಮ್ಮ ಸಿನಿಮಾ ಅಲ್ಲಿ ಸಾಂಗ್ಸ್ ಹಾಡೋದು ನಂಗೆ ತುಂಬಾ ಇಷ್ಟ ಆಯ್ತು. ಜಾಜಿ ಮಲ್ಲಿಗೆ ಹಾಡಿದ್ದಾರೆ. ಆಮೇಲೆ ಅವ್ರ ಡಾನ್ಸಿಂಗ್ ಫ್ಯಾನ್ ನಾನು ಆಕ್ಚುಲಿ. ಅವ್ರು ಯಾವ ರೀತಿ ಡಾನ್ಸ್ ಮಾಡ್ತಾರೆ ನನಗೆ ತುಂಬಾ ಇಷ್ಟ. ಆಮೇಲೆ ವೆರಿ ಜೆನ್ಯೂನ್ ಆಕ್ಟರು. ರಿಯಲ್ ಅಲ್ಲೂ ಮೀಟ್ ಮಾಡಿದ್ರು ತುಂಬಾ ಜೆನ್ಯೂನ್ ಆಗಿ ನಡ್ಕೊಳ್ತಾರೆ. ಫೇಕ್ನೆಸ್ ಅಂತ ಏನೂ ಇಲ್ಲ. ತುಂಬಾ ಒಳ್ಳೆ ರೀತಿಲಿ ಮಾತಾಡ್ತಾರೆ, ತುಂಬಾ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಸೊ ಐ ರಿಯಲಿ ಲೈಕ್ ಹಿಸ್ ಕ್ವಾಲಿಟೀಸ್. ತುಂಬಾ ಚೆನ್ನಾಗಿತ್ತು. ಅವ್ರಂಗೆ ಹೆಲ್ಪ್ ಕೂಡ ಮಾಡಿದ್ರು ಶೂಟಿಂಗ್ ಟೈಮ್ ಅಲ್ಲಿ. ಏನೋ ಒಂದು ಮಾಡಕ್ ಆಗ್ತಾ ಇರ್ಲಿಲ್ಲ, ಏನೋ ಶೂಟಿಂಗ್ ಟೈಮ್ ಅಲ್ಲಿ ಇಮೋಷನ್ಸ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂದ್ರೆ ಈ ರೀತಿ ಬರುತ್ತೆ ಅಂತ. ವಿನಾಯಕಿ ಗಳೊಳಗ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ವಿ. ಮೇಘನಾ ಅವರೇ ದಯವಿಟ್ಟು ಬನ್ನಿ, ನಿಮ್ಗೆ ಒಂದು ಕ್ಯಾರೆಕ್ಟರ್ ಇದೆ, ಹೀರೋನ್ ಆಗಿ ಮಾಡಿ ಅಂತ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಫೋನ್ ಮಾಡಿ ಕರೆದಾಗ, ಸರ್ ನನ್ನ ಯಾಕೆ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಪ್ರಶ್ನೆ ಕೇಳಿದ್ರ? ನಾನ್ ಕೇಳಿಲ್ಲ, ಅವ್ರ ಆನ್ಸರ್ ಹೇಳಿದ್ರು. ಕವಿಗಳು ನಾರ್ಮಲಿ ಹಾಗೆ ಮಾಡ್ತಾರೆ. ಕರೆಕ್ಟ್. ಸಾಯಿ ಕೃಷ್ಣ ಅವರು ನಮ್ಮ ಡೈಲಾಗ್ ರೈಟ್ರು. ಆಮೇಲೆ ನಾಗೇಂದ್ರ ಪ್ರಸಾದ್ ಸರ್ ಅವರು ಕರೆದ್ರು ಆಫೀಸ್ಗೆ. ಸೊ ನಾಗೇಂದ್ರ ಪ್ರಸಾದ್ ಸರ್ ಅವರು 1980 ಸಿನಿಮಾ ಅಂತ ಹೇಳಿದ ತಕ್ಷಣನೇ ಐ ವಾಸ್ ವೆರಿ ಹ್ಯಾಪಿ. ಯಾಕಂದ್ರೆ ಈ ಕಾಲದ ಹುಡುಗಿರು ನನ್ ಜೀನ್ಸ್ ಪ್ಯಾಂಟ್ ಸ್ಕರ್ಟ್ ಎಲ್ಲ ಹಾಕೊಂಡ್ ಮಾಡೋದು ನನ್ಗೆ ಯಾವಾಗ ಬೇಕಾದ್ರೂ ನಾನು ಮಾಡ್ಬೋದು. ಬಟ್ 1980s ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂದ್ರೆ ಇಟ್ಸ್ ಮೈ ಪ್ರಿವಿಲೇಜ್. ನಾನ್ ತುಂಬಾ ಲಕ್ಕಿ ಅಂತ ನನಗೆ ಅನ್ಸುತ್ತೆ. ಅದಕ್ಕೆ ನನ್ಗೆ ಈ ತರ ಡಿಫ್ರೆಂಟ್ ಆಗಿರೋ ರೋಲ್ಸೇ ಬರುತ್ತೆ ನನ್ಗೆ. ಸೊ ಸರ್ ಅವ್ರು ಹೇಳಿದ್ರು, ಸ್ಟೋರಿ ಎಲ್ಲ ಹೇಳಿದ್ರು, ಕತೆ ಹೇಳಿದ್ರು, ಯಾವ ರೀತಿ ನನ್ ಕ್ಯಾರೆಕ್ಟರ್ ಇರುತ್ತೆ, ಸ್ಟೋರಿ ಹೇಗೆ. ಆಮೇಲೆ ಗಣೇಶ ಹಬ್ಬದ ಸುತ್ತಮುತ್ತ ನಡೆಯುವಂತ ಕಥೆ ಆ ಕಾಲದಲ್ಲಿ 1985 ಅಲ್ಲಿ. ಸೊ ಸ್ಟೋರಿ ಕೇಳಿದ ತಕ್ಷಣ ನಾನ್ ಸ್ಮೈಲ್ ಮಾಡಿದೆ. ನಾನು ಈ ಸಿನಿಮಾ ಮಾಡ್ತಿದ್ದೀನಿ ಸರ್ ಅಂತ ಹೇಳ್ದೆ. ಮಾಡಿದ್ರಿ. ಇನ್ಫ್ಯಾಕ್ಟ್ ಸಿನಿಮಾ 50 ದಿನ ಕೂಡ. ಹೌದು, ಲಾಸ್ಟ್ ವೀಕ್ 50 ದಿನ ಕಂಪ್ಲೀಟ್ ಆಯ್ತು. ಆ ಖುಷಿ ಇದೆ. ಆ ಒಂದು ಸಿನಿಮಾ ಯಾವ್ದು ಸಿನಿಮಾ ಆಗಿರ್ಬೋದು, ಕನ್ನಡ ಸಿನಿಮಾ 50 ದಿನ ಓಡಿದ್ರೆ ಪ್ರೊಡ್ಯೂಸರ್, ಆರ್ಟಿಸ್ಟ್ ಎಲ್ರಿಗೂ ಹೆಸರು ಬರುತ್ತೆ, ಸಮಾಧಾನ ಆಗುತ್ತೆ ಅಲ್ವಾ? ಸೊ ವಿನಾಯಕಿ ಗಳಿರ್ಬಳಗ ನಿಮಗೆ ಖುಷಿ ಕೊಟ್ಟಿದೆ ತುಂಬಾ. ಕೌಶಿಕ್ ಅವ್ರ ಜೊತೆಗೆ ವರ್ಕ್ ಮಾಡೋದಕ್ಕೂ, ಅರವಿಂದ್ ಕೌಶಿಕ್ ಅವ್ರ ಜೊತೆಗೆ ವರ್ಕ್ ಮಾಡೋದಕ್ಕೂ, ನಾಗೇಂದ್ರ ಪ್ರಸಾದ್ ಅವ್ರ ವರ್ಕ್ ಮಾಡೋದಕ್ಕೂ ಡಿಫ್ರೆನ್ಸ್ ತುಂಬಾ ಇದೆ. ಆಫ್ ಕೋರ್ಸ್ ಡಿಫ್ರೆನ್ಸ್ ತುಂಬಾ ಇದೆ. ಎಷ್ಟಿದೆ? ಅಯ್ಯೋ ತುಂಬಾ ಇದೆ. ಇವಾಗ ಹೇಳ್ತಾ ಕೂತ್ರೆ ಇಡೀ ದಿನ ಆಗುತ್ತೆ. ಬಟ್ ಎನಿವೇಸ್ ತುಂಬಾ ಇದೆ, ಒಂದೇ ವರ್ಡ್ ಸಾಕಾಗಿದೆ. ಇಲ್ಲ, ಬಟ್ ಒಂದೇ ಡಿಫ್ರೆನ್ಸ್ ಹೇಳ್ತೀನಿ ನಾನು ನಿಮ್ಗೆ. ಏನು ಅಂದ್ರೆ ಅರವಿಂದ್ ಕೌಶಿಕ್ ಅವರು ಹಿ ಇಸ್ ವೆರಿ ಹೈಪರ್. ಇವಾಗ ನಾನು ಇದೇ ಮಾಡ್ಬೇಕು, ಇದೇ ಸೀನ್ ಮಾಡ್ಬೇಕು, ಇದೇ ರೀತಿ ಬರ್ಬೇಕು. ಏನಾದ್ರು ಒಂದು ಸೆಟ್ ಅಲ್ಲಿ ಅಥವಾ ಶೂಟಿಂಗ್ ಟೈಮ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ತುಂಬಾ ಹೈಪರ್ ಆಗ್ಬಿಡೋರು. ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವ್ರ ಹಾಗೆ ಎಲ್ಲ ಏನೋ ಒಂದ್ ಏನಾದ್ರು ಕೆಟ್ಟೋಗ್ಬಿಟ್ರೆ, ಅಲ್ಲಿ ಸ್ಪೀಕರ್ ಏನಾದ್ರು ಹೋಗ್ಬಿಟ್ರೆ, ಕ್ಯಾಮ್ರಾ ಏನೋ ವರ್ಕ್ ಆಗ್ತಾ ಇಲ್ಲ, ಏನೋ ಒಂದಾದ್ರೆ ನಾವೆಲ್ಲ ಅಯ್ಯೋ ಏನ್ ಮಾಡೋದು. ನಾನು ವಿಜಯ ರಾಘವೇಂದ್ರ ಅವರು, ನವೀನ್ ಕೃಷ್ಣ ಅವರು, ಸರ್ ಏನ್ ಮಾಡೋದು ಅಂದ್ರೆ ಅವ್ರು ಆರಾಮಾಗಿ ಚೇರ್ ಮೇಲೆ ಕೂತ್ಕೊಂಡು ಇರಿ ಎಲ್ಲ ಸಾಲ್ವ್ ಆಗುತ್ತೆ, ಇರಿ ಅಂತ ಆರಾಮಾಗಿ ಮಾಡೋರು. ನಮಗೆ ಟೆನ್ಷನ್, ಇವ್ರು ಇಷ್ಟು ಆರಾಮಾಗಿದ್ದಾರೆ ಅಂದ್ರೆ ನಾವು ಕೂಡ ಆರಾಮಾಗಿ. ಅವ್ರ ಟೆನ್ಷನ್ ನಮ್ಗೆ ಯಾವತ್ತೂ ತೋರ್ಸ್ಕೊಡ್ಲಿಲ್ಲ, ಹೇಳ್ಕೊಡ್ಲಿಲ್ಲ. ಅಷ್ಟು ಕೂಲ್ ಆಗಿರೋದಕ್ಕೆ ಅವರು ಅಂತ ಒಳ್ಳೊಳ್ಳೆ ಹಾಡುಗಳನ್ನ ಕೊಡೋಕಾಗಿರೋದು ಅಂತ ನನ್ನ ಮನಸ್ಸಿನ ಅಭಿಪ್ರಾಯ. ಹೌದು ಅಲ್ವಾ? ಹೌದು. ಸಿನಿಮಾದ ಒಂದ್ ಹಾಡು ಮಾತ್ರ ತುಂಬಾ ಚೆನ್ನಾಗಿದೆ. ಅಲ್ಲ, ಸಿನಿಮಾದ ಎಲ್ಲ ಹಾಡು ಚೆನ್ನಾಗಿದೆ. ಸಿನಿಮಾದ ಒಂದ್ ಹಾಡು, ಒಂದಿಂಚು ಕಣ್ಣಲ್ಲಿ. ಕ್ಯಾನ್ ಯು ಹಮ್ 2 lines for us? ಒಂದಿಂಚು ಕಣ್ಣಲ್ಲಿನ? ಅಯ್ಯೋ, ನಾನು ಯಾರಿ ಹುಡುಗಿ. ನೋ ಪ್ರಾಬ್ಲಮ್. ಓಕೆ, ಯಾರಿ ಹುಡುಗಿ ಡ್ಯುಯೆಟ್ ಕೂಡ ಇದೆ ಸಿಡಿಯಲ್ಲಿ. ಆಮೇಲೆ ವಿಜಯ ರಾಘವೇಂದ್ರ ಅವ್ರು ಹಾಡಿದ್ದು ಸೋಲೋ ಕೂಡ ಇದೆ. ವಿಜಯ ರಾಘವೇಂದ್ರ ಅವ್ರು ಹಾಡಿದ್ದನ್ನ ನಿಮ್ಮ ಧ್ವನಿಯಲ್ಲಿ ಹಾಡಿ. ಎರಡು ಸೇಮ್ ಹಾಡು, ಬಟ್ ಹಾಡ್ತೀನಿ. ಒಂದ್ 2 ಲೈನ್ ಹಾಡ್ತೀನಿ. ಹಾಡಕ್ ಬರಲ್ಲ ನನ್ಗೆ ಅಷ್ಟು ಚೆನ್ನಾಗಿ. ಓಕೆ, ಇದು ನಿಮ್ಗೋಸ್ಕರ ಸುಧೀಂದ್ರ ಅವರೇ. ಥ್ಯಾಂಕ್ ಯು. ಯಾರಿವನಿ ಹುಡುಗ, ಸೋತೆನು ನಾನೀಗ, ನನಗಿದು ತುಂಬಾ ಹೊಸ ವಿಷಯ, ವಾಲಿತು ಏಕೋ ಈ ಹೃದಯ, ಯಾರಿವನಿ ಹುಡುಗ. ಫ್ಯಾಂಟಾಸ್ಟಿಕ್. ನೆಕ್ಸ್ಟ್ ಟ್ರೈ ಮಾಡಿ, ತುಂಬಾ ಒಳ್ಳೆ ಗಾಯಕಿ ಆಗ್ತೀರಾ. ಓಕೆ. ಸೊ ಮುಂದಿನ ದಿನಗಳಲ್ಲಿ ಯಾವ ಸಿನಿಮಾ ಮಾಡ್ತಾ ಇದ್ರಿ ಮುಂದಿನ ದಿನ? ಇವಾಗ ತುಗ್ಲಕ್ ಅಂತ ಒಂದು ಅರವಿಂದ್ ಸಿನಿಮಾನೆ ಕಂಪ್ಲೀಟ್ ಆಗಿದೆ. ಶೂಟಿಂಗು ರಿಲೀಸ್ ಆಗ್ಬೇಕು ಈ ಮಂತ್ ಎಂಡು ಅಥವಾ ನೆಕ್ಸ್ಟ್ ಮಂತ್ ಬಿಗಿನಿಂಗ್ ರಿಲೀಸ್ ಆಗುತ್ತೆ. ಹೌದು. ಸೊ ಆಲ್ ದಿ ಬೆಸ್ಟ್ ನಿಮ್ಮ ಸಿನಿಮಾಗಳಿಗೆ. ಸೊ ಮುಂದೆ ಯಾವ ಪ್ರಾಜೆಕ್ಟ್ಸ್ ಅನ್ನ ಮಾಡ್ತಾ ಇದ್ರಿ? ಯಾವ ಪ್ರಾಜೆಕ್ಟ್ಸ್ ಮಾಡೋ ಹಂತದಲ್ಲಿ ಇದ್ರಿ? ಎಂತ ಕ್ಯಾರೆಕ್ಟರ್ ಮಾಡೋ ಹುಡುಕಾಟದಲ್ಲಿ ಇದ್ರಿ? ಇವಾಗ್ಲೇ ಹೇಳ್ಬೇಕಾ? ಇಲ್ಲ, ಫೈನಲೈಸ್ ಆದ್ಮೇಲೆ ಮತ್ತೆ ಬರ್ತೀನಿ ಸ್ಟುಡಿಯೋಗೆ, ಅವಾಗ ಹೇಳ್ತೀನಿ ನಾನು ನಿಮ್ಗೆ. ಫೈನಲೈಸ್ ಆದ್ಮೇಲೆ ಮಾತಾಡಬಹುದು ನಾನು. ಏನ್ರ ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ಆಟಿಟ್ಯೂಡ್ ಅಂತಾರಲ್ಲ, ಇದನ್ನೇ. ಥ್ಯಾಂಕ್ ಯು ವೆರಿ ಮಚ್ ಮೇಘನಾ. ನಮ್ಮ ಜೊತೆಯಲ್ಲಿ 1 ಗಂಟೆ ಇಷ್ಟೊತ್ತು ಮಾತಾಡಿ, ಸಾಕಷ್ಟು ವಿಚಾರಗಳನ್ನ ಮಾತಾಡಿ, ಜೊತೆಗೆ ಒಳ್ಳೆ ಹಾಡುಗಳನ್ನ ಕೇಳಿಸಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಹಾಡು ಕೂಡ ಹಾಡಿದ್ರಿ. ನಾನು ತುಂಬಾ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಸೊ 1 hour ಹೇಗಿತ್ತು?
ತುಂಬಾ ಚೆನ್ನಾಗಿತ್ತು. Yes. ಒಂದೇ ವರ್ಡ. ಅಯ್ಯೋ ನಿಮ್ಗೆ ಟೈಮ್ ಆಗ್ತಿದ್ಯಾ ಅಂತ ನಾನು ಅಷ್ಟೇ ಹೇಳ್ಬಿಟ್ಟೆ. ನಾನ್ ತುಂಬಾ ಎಂಜಾಯ್ ಮಾಡಿದೆ ನಿಜವಾಗ್ಲೂ. ಮೊದಲನೇ ಸಲ ನಾನು FM ರೈನ್ಬೋಗ್ ಬರ್ತಾ ಇರೋದು. ಐ ಫೆಲ್ಟ್ ವೆರಿ ಹ್ಯಾಪಿ. ತುಂಬಾ ಜೋವಿಯಲ್ ಆಗಿ ಇಂಟರ್ವ್ಯೂ ನಡೀತು. ಟೈಮ್ ಎಷ್ಟು ಬೇಗ ಹೋಯ್ತು ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ಸೊ ಇಟ್ ವಾಸ್ ಫನ್. ಥ್ಯಾಂಕ್ ಯು ವೆರಿ ಮಚ್. ಸಂಡೇ ಫಂಡೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. 10 ಗಂಟೆಗೆ ಸರಿಯಾಗಿ FM ರೈನ್ಬೋ ಸುದ್ದಿ ಮುಖ್ಯಾಂಶಗಳು.